ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾನು ಇಂಟರ್ ಸ್ಟೇಟ್ ರಿಲೇಷನ್ ಅನ್ನೋದು ಚಾಪ್ಟರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಚಾಪ್ಟ್ರು, ಇಲ್ಲಂಥದ್ದು ಏನಿಲ್ಲ. ಸೊ ಲಾಸ್ಟ್ ಕ್ಲಾಸಲ್ಲಿ ಯಾರೆಲ್ಲ ಫೆಡರಲ್ ಸಿಸ್ಟಮ್ ಅನ್ನೋ ಒಂದು ಕ್ಲಾಸ್ ಕೇಳಿದ್ರಿ ಅವ್ರಿಗೆ ಇದು ತುಂಬ ಈಸಿ. ಅವರೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ನೀವೇನಾದರೂ ಫೆಡ್ರಲ್ ಅಥವಾ ಯೂನಿಟರಿ ಅಂತಂದ್ರೆ ಏನು, ಫೆಡ್ರಲಿಂದ ಆಗುವಂಥ ಇಶ್ಯೂಸ್ ಏನು, ಅದೆಲ್ಲ ತಿಳ್ಕೊಂಡಿದ್ರೆ ಈ ಚಾಪ್ಟರ್ ನಿಮಗೆ ಈಸಿ. ಓಕೆನಾ? ಸೊ ಶುರು ಮಾಡೋಂಗಾದ್ರೆ. ಸೊ ಯಾರೆಲ್ಲ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಸಮರ್ ಶೀಟ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಅಲ್ಲಿ ಹೋಗಿ ಮೆಸೇಜ್ ಹಾಕಿ ಬೈ ಮಾಡಬಹುದು ಇಷ್ಟ ಇದ್ದವರು. ಓಕೆನಾ? ಶುರು ಮಾಡ್ಲಾಂಗಾದ್ರೆ ಓಕೆ. ಈಗಾಗಲೇ ನಮಗೆ ಗೊತ್ತು ಇಂಡಿಯಾ ಫಾಲೋ ಫೆಡರಲ್ ಸಿಸ್ಟಮ್ ಅಂತ, ಹೌದಾ? ಸೊ ಪವರ್ ಡಿವೈಡ್ ಆಗಿದೆ, ಯಾರ ಮಧ್ಯ? ಸೆಂಟರ್ ಮಧ್ಯೆ ಸ್ಟೇಟ್ಸ್ ಮಧ್ಯೆ ಪವರ್ಸ್ ಎಲ್ಲ ಡಿವೈಡ್ ಆಗಿದೆ, ಹೌದಾ? ಸೊ ಈ ಥರ ಪವರ್ಸ್ ಡಿವೈಡ್ ಆದರೂ ಕೂಡ ಕೆಲವೊಂದು ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ. ಎಕ್ಸಾಂಪಲ್, ವಾಟರ್ ಡಿಸ್ಪ್ಯೂಟ್ಸ್. ಈಗ ನದಿ, ರಿವರ್ ಫ್ಲೋ ಅಕ್ರಾಸ್ ಮೆನಿ ಸ್ಟೇಟ್, ಹೌದಾ? ಈಗ ಕಾವೇರಿ ಅಂತ ತಿಳ್ಕೊಳ್ಳಿ, ತುಂಬ ಸ್ಟೇಟಿಂದ ಹೋಗುತ್ತೆ, ಕರ್ನಾಟಕ, ತಮಿಳ್ನಾಡು, ಆ ರೀತಿ ಅಲ್ವಾ? ಸೊ ಈಗ ಸದ್ಯಕ್ಕೆ ಮೇಯ್ನ್ ಆಗಿರೋದು ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯೆ ಒಂದು ಡಿಸ್ಪ್ಯೂಟ್ ಇದೆ, ಹೌದಾ? ಓಕೆ. ನೆಕ್ಸ್ಟು ಟ್ರೇಡ್ ಆ್ಯಂಡ್ ಮೂಮೆಂಟ್ ಕ್ರಾಸ್ ಸ್ಟೇಟ್ ಬಾರ್ಡರ್. ನೋಡಿ, ಈಗ ಟ್ರೇಡ್ ಆಗುತ್ತೆ. ಈಗ ಎಕ್ಸಾಂಪಲ್, ಈಗ ತಮಿಳ್ನಾಡಿಂದ ಟೊಮೊಟೊಗಳು ಬರಬಹುದು. ಸೊ ಆ ಥರ ಬಂದಾಗ ಏನಾಗುತ್ತೆ, ಟ್ಯಾಕ್ಸ್ಗಳು ಹಾಕೋದಕ್ಕೆ ಶುರು ಮಾಡ್ತಾರೆ. ಈಗ ಕರ್ನಾಟಕ ನಿನ್ನ ರಾಜ್ಯದ ಟೊಮೊಟೊಗಳು ನನ್ನ ಸ್ಟೇಟ್ಗೆ ಯಾಕೆ ಅದನ್ನು ಬಿಟ್ಕೊಳ್ಳಿ ಅಂತ ಹೇಳಿ ಕರ್ನಾಟಕದಿಂದ ಟ್ಯಾಕ್ಸ್ ಹಾಕ್ಬೋದು. ಅಥವಾ ಕರ್ನಾಟಕದ ಒಂದು ಈರುಳ್ಳಿನ ತಮಿಳ್ನಾಡಲ್ಲಿ ಟ್ಯಾಕ್ಸ್ ಹಾಕ್ಬೋದು ಜಾಸ್ತಿ, ಆಯಿತಾ? ಅದು ಒಂದು. ನೆಕ್ಸ್ಟು ಪಾಲಿಸೀಸ್ ಆಫ್ ಒನ್ ಸ್ಟೇಟ್ ಅಫೆಕ್ಟ್ ದ ಅದರ್ಸ್. ನೋಡಿ, ಕೆಲವೊಂದು ಪಾಲಿಸೀಸ್, ಎಕ್ಸಾಂಪಲ್, ಈಗ ಕರ್ನಾಟಕದ ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ, ಯಾವುದೋ ಒಂದು ಡ್ರೈವಿಂಗ್ ಲೈಸೆನ್ಸು. ಈಗ ಅದನ್ನು ಪಾಲಿಸಿ ಅಂತ ತಿಳ್ಕೊಬಿಟ್ಟು ಜಸ್ಟ್ ಹೇಳ್ತಾ ಇರೋದು ನಿಮಗೆ. ಯಾವುದೊಂದು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ, ಮೇ ಬಿ ಅದು ಕೇರಳದಲ್ಲಿ ಅಕ್ಸೆಪ್ಟ್ ಆಗದೇ ಇರಬಹುದು, ಹೌದಾ? ಸೊ ಇನ್ನೊಂದು ಕೆಲವೊಂದು ಪಾಲಿಸೀಸ್ ಇರ್ತದೆ, ಆ ಪಾಲಿಸೀಸ್ ಮೇ ಬಿ ಅದನ್ನು ಅವರು ಅಕ್ಸೆಪ್ಟ್ ಮಾಡದೇ ಇರಬಹುದು, ಹೌದಾ? ಸೊ ಈ ಥರ ಎಲ್ಲ ಆದಾಗ ಏನಾಗುತ್ತೆ, ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಫೆಡ್ರಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ರಿವರ್ ಫ್ಲೋ ಇಂದ ಹೇಗೆ ಸರ್ ಅದು ಫೆಡರಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಈಗ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಏನೋ ಒಂದು ಡಿಸ್ಪ್ಯೂಟ್ ಇದೆ, ಹೌದಾ? ಈ ಒಂದು ಕಾವೇರಿ ನದಿ ಬಗ್ಗೆ. ಈಗ ಅಕಸ್ಮಾತ್ ಸ್ಟೇಟ್ ಬಂದ್ಬಿಟ್ಟು, ನೋಡಪ್ಪ ಕರ್ನಾಟಕ, ನೀನು ತಮಿಳ್ನಾಡು ಅವ್ರಿಗೆ ಸ್ವಲ್ಪ ಜಾಸ್ತಿ ನೀರು ಬಿಡಬೇಕು ಅಂತ ಹೇಳ್ತು ಅಂತ ತಿಳ್ಕೊಳ್ಳಿ. ಆ ಥರ ಹೇಳಿದಾಗ ಏನಾಗುತ್ತೆ, ನಮ್ಗೇನಿಸುತ್ತೆ ಹೇಳಿ, ಓಹೋ, ಸೆಂಟರು ಫೇವರಿಸಮ್ ಮಾಡ್ತಾ ಇದೆ, ಸೆಂಟರು ತಮಿಳ್ನಾಡು ಪರವಾಗಿ ಹೋಗ್ತಾ ಇದೆ ಅಂತ ನಮ್ಗನ್ಸುತ್ತೆ, ಹೌದಾ? ಅಕಸ್ಮಾತ್ ಅವ್ರು ನಮ್ಮ ಪರವಾಗಿ ಬಂತು ಅಂದರೆ ತಮಿಳ್ನಾಡವ್ರಿಗೆ ಹಂಗನ್ಸುತ್ತೆ, ಓಹೋ, ಇವರು ಕರ್ನಾಟಕದ ಪರವಾಗಿ ಹೋಗ್ತಾ ಇದ್ದಾರೆ ಅಂತ ಅವ್ರಿಗನ್ಸುತ್ತೆ. ಸೊ ಈ ಥರ ಅಂದಾಗ ಏನಾಗುತ್ತೆ, ನಮಗೆ ಸೆಂಟರ್ ಮೇಲಿರುವಂತಹ ಒಂದು ವಿಶ್ವಾಸ ಕಳ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಏನರ್ಥ, ಅದು ವಿಶ್ವಾಸ ಹೋಗ್ತಾ ಇದೆ ಅಂತಂದರೆ ಏನರ್ಥ, ಅದು ಫೆಡರಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಅದೇ ರೀತಿ ಟ್ರೇಡ್ ಆಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ಏನೇ ಒಂದು ಮಾಡಿದ್ರು ಕೂಡ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಫೆಡರಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಜೊತೆಗೆ ಫೆಡರಲ್ ಅಂದ ತಕ್ಷಣ ಬರೀ ಸೆಂಟರ್ ಮತ್ತು ಸ್ಟೇಟ್ ಎರಡೂ ಮಧ್ಯೆ ಒಂದು ಕೋಆಪರೇಷನ್ ಇರಬೇಕು ಅಂತಲ್ಲ. ಬಿಟ್ವೀನ್ ಎರಡು ಸ್ಟೇಟ್ಗಳ ಮಧ್ಯೆ, 2 ಅಥವಾ 3 ಸ್ಟೇಟ್ಗಳ ಮಧ್ಯೆ ಒಂದು ಕೋಆಪರೇಷನ್ ಇರಲೇಬೇಕು. ಸೊ ಅವಾಗಲೇ ಅದಕ್ಕೆ ನಾವು ಆ್ಯಕ್ಚುಯಲ್ ಫೆಡರಲಿಸಮ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ನಾರ್ಮಲ್ ಫೆಡರಲಿಸಮ್ ಅಂದ್ರೇನು, ಸೆಂಟರ್ ಮತ್ತು ಸ್ಟೇಟ್ ಮಧ್ಯೆ ಒಂದು ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳ್ತೇವೆ. ಆದರೆ ಅದು ಸಾಕಾಗಲ್ಲ. 2-3 ಸ್ಟೇಟ್ಗಳ ಮಧ್ಯೆ ಒಂದು ಕೋಆಪರೇಷನ್ ಇರಬೇಕು. 2-3 ಅಂತಂದರೆ 2ಕ್ಕಿಂತ ಜಾಸ್ತಿ, ಆಯಿತಾ? ಒಂದು ಪೀಸ್ಫುಲ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್, ಅಕಸ್ಮಾತ್ ಏನೋ ಒಂದು ಡಿಸ್ಪ್ಯೂಟ್ ಆದರೂ ಕೂಡ ಒಂದು ಪೀಸ್ಫುಲ್ಲಾಗಿ ಒಂದು ಆಗೋ ರೀತಿ ಇರಬೇಕು. ಮತ್ತು ಪಾಲಿಸಿ ಕೋಆರ್ಡಿನೇಷನ್. ಹೆನ್ಸ್ ದ ಕಾನ್ಸೆಪ್ಟ್ ಆಫ್ ಇಂಟರ್ ಸ್ಟೇಟ್ ರಿಲೇಷನ್ ವಾಸ್ ಇಂಟ್ರೊಡ್ಯೂಸ್. ಸೊ ಇದನ್ನೆಲ್ಲ ರೆಕಗ್ನೈಸ್ ಮಾಡೋದಕ್ಕೆ ಅಂತಲೇ ಈ ಒಂದು ಇಂಟರ್ ಸ್ಟೇಟ್ ರಿಲೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತಗೊಬಂದರು. ಏನು ಎತ್ತ ಎಲ್ಲ ಹೇಳ್ಕೊಡ್ತೀನಿ, ಈಗ ಅರ್ಥ ಆಯ್ತಾ ಏನು ಅಂತ? ಸೊ ಫೆಡರಲ್ ಸಿಸ್ಟಮ್ ಅಂದರೆ ಏನು, ಅದರಿಂದ ಆಗುವಂಥ ಇಶ್ಯೂಸ್ ಏನು ಅಂತ ಹೇಳಿದೆ, ಈ ಒಂದು 3ನ ಇಟ್ಕೊಂಡು. ಸೊ ಜೊತೆಗೆ ಫೆಡರಲ್ ಸಿಸ್ಟಮ್ ಅಂದರೆ ಬರೀ ಸೆಂಟ್ರಲ್ ಸ್ಟೇಟ್ ಮಾತ್ರ ಅಲ್ಲ, ಸೊ ಜೊತೆಗೆ ಈ ಸ್ಟೇಟ್ಗಳು ಕೂಡ ಕೋಆಪರೇಷನ್ ಇರಬೇಕು, ಸ್ಟೇಟ್ ಮಧ್ಯ ಕೋಆಪರೇಷನ್ ಇರಬೇಕು ಅಂತ, ಆಯಿತಾ? ಸೊ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಹೇಳೋದಾದರೆ, ಇಂಟರ್ ಸ್ಟೇಟ್ ಕೋಆಪರೇಷನ್ ಬಗ್ಗೆ ಹೇಳೋದಾದರೆ, ಮೊದಲನೇದು ಅಡ್ಜುಡಿಕೇಷನ್ ಆಫ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್. ಏನಿದು? ಮಾಮೂಲಿ ವಾಟರ್ ಡಿಸ್ಪ್ಯೂಟ್ ನಿಮ್ಗಾಗಲೇ ಗೊತ್ತು, ನದಿ ವಿವಾದ, ಹೌದಾ? ಸೊ ರಿವರ್ ವಾಟರ್ ಆಫನ್ ಕಾಸ್ ಡಿಸ್ಪ್ಯೂಟ್ ಬಿಕಾಸ್ ರಿವರ್ ಫ್ಲೋ ಅಕ್ರಾಸ್ ಮಲ್ಟಿಪಲ್ ಸ್ಟೇಟ್. ವಾಟರ್ ಇಸ್ ಎಸೆನ್ಷಿಯಲ್ ಫಾರ್ ಅಗ್ರಿಕಲ್ಚರ್, ಡ್ರಿಂಕಿಂಗ್ ಇಂಡಸ್ಟ್ರೀಸ್, ಹೌದಾ? ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೀರು, ಹೌದಾ? ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗುತ್ತೆ. ಈಗ ಕಾವೇರಿಯಿಂದ ತಿಳ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಹರಿತಾ ಹೋಗುತ್ತೆ. ಅದು ನಾವೇನು ಅನ್ಕೋತೀವಿ, ನಮ್ಗೆ ಬೇಕಣಪ್ಪ, ನಮ್ಮ ಅಗ್ರಿಕಲ್ಚರ್, ಡ್ರಿಂಕಿಂಗ್ಗೆ, ಇಂಡಸ್ಟ್ರೀಸ್ಗೆ ತುಂಬ ಬೇಕು ಅಂತ ನಾವು ಹೇಳ್ತೀವಿ. ತಮಿಳ್ನಾಡವರು ಹಾಗೆ ಹೇಳ್ತಾರೆ, ಹೌದಾ? ಸೊ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ನ ಕೊಟ್ಟಿದ್ದಾರೆ. ಸೊ ಈ ಥರ ಒಂದಷ್ಟು ವಾಟರ್ ಡಿಸ್ಪ್ಯೂಟ್ ಆಯಿತು ಅಂದರೆ ಏನೆಲ್ಲ ಮಾಡಬಹುದು ಅಂತ ಹೇಳಿ
ಸಂವಿಧಾನದಲ್ಲಿ ಒಂದಷ್ಟು ಪ್ರಾವಿಷನ್ಸ್ಗಳು ಕೊಟ್ಟಿದೆ ಆಯಿತಾ. ಏನಕ್ಕೆ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ಗೆ ಅಂತಲೇ ಒಂದು ಪ್ರಾವಿಷನ್ಸ್ ಕೊಟ್ಟಿದೆ. ಅಕಸ್ಮಾತು ನದಿ ವಿವಾದ ಆಯಿತು ಅಂತ ಆದರೆ, ಎರಡು ರಾಜ್ಯಗಳ ಮಧ್ಯೆ ಒಂದು ನದಿ ವಿವಾದ ಆಯಿತು ಅಂತಂದರೆ ಈ ಒಂದು ಪ್ರಾವಿಷನ್ಸ್ನ ಇಟ್ಕೊಂಡು ನೀವು ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳಿದೆ. ಆ್ಯಸ್ ಪರ್ ಆರ್ಟಿಕಲ್ 262 ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಆಯಿತಾ. ನೆಕ್ಸ್ಟು ಕೋಆರ್ಡಿನೇಷನ್ ಥ್ರೂ ಇಂಟರ್ಸ್ಟೇಟ್ ಕೌನ್ಸಿಲ್ಸ್ಗಳು. ಕೆಲವೊಂದು ಸತಿ ಸಮ್ ಇಶ್ಯೂಸ್ ಆರ್ ನಾಟ್ ಲೀಗಲ್ ಡಿಸ್ಪ್ಯೂಟ್. ಎಕ್ಸಾಂಪಲ್ ಇಲ್ಲಿ ಹಾಕಿದ್ದೀನಿ ಇಲ್ಲಿ ಇಲ್ಲ, ಮುಂದೆ ಹೇಳ್ತೀನಿ ಏನದು ಲೀಗಲ್ ಡಿಸ್ಪ್ಯೂಟ್ ಏನು ಅಂತ ಹೇಳ್ತೀನಿ. ಹಾಗೆ ಹೇಳೋದಾದರೆ ಲೀಗಲ್ ಡಿಸ್ಪ್ಯೂಟ್ ಬಗ್ಗೆ ಹೇಳೋದಾದರೆ ಏನು ಕೊಡ್ಬೋದು ನಿಮಗೆ ಲೀಗಲ್ ಡಿಸ್ಪ್ಯೂಟ್ಸು. ಈಗ ಒಂದು ರೋಡ್ ಅಂತ ತಿಳ್ಕೊಳ್ಳಿ. ಈಗ ಒಂದು ರೋಡು ಮಾಡ್ತಾ ಇದ್ದಾರೆ, ಮೇ ಬಿ ಸೆಂಟರ್ ಮಾಡ್ತಾ ಇದೆ ಆಯಿತಾ. ಸೊ ಸೆಂಟರು ಒಂದು ನ್ಯಾಷನಲ್ ಹೈವೇನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಆ ಒಂದು ನ್ಯಾಷನಲ್ ಹೈವೇ ಏನಾಗುತ್ತೆ, 2-3 ಸ್ಟೇಟ್ಗಳ ಮಧ್ಯೆ ಹೋಗುತ್ತೆ. ಈಗ ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯೆ ಒಂದು ದೊಡ್ಡ ಒಂದು NHನ ಬಿಲ್ಡ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗುತ್ತೆ, ಅದು ಸೆಂಟರ್ ಬಿಲ್ಡ್ ಮಾಡ್ತಿರೋದು. ಸೊ ಅವಾಗ ಏನಾಗುತ್ತೆ, ಈ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡು ಇಬ್ಬರು ಒಪ್ಕೊಳ್ಳಿಲ್ಲ, ನಮಗೆ ಬೇಡ ಕಣಪ್ಪ, ನನಗೆ ನಮಗೆ NH ಏನು ಬೇಕಾಗಿಲ್ಲ, ನಾನು ಬಿಡಲ್ಲ, ನಾನು ಜಾಗ ಕೊಡಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಸ್ಟೇಟ್ಗಳು. ಸೊ ಅದು ಲೀಗಲ್ ಡಿಸ್ಪ್ಯೂಟ್ ಆಗಲ್ಲ, ಸರಿನಾ. ಸೊ ದೇ ಆರ್ ನಾಟ್ ಅ ಲೀಗಲ್ ಡಿಸ್ಪ್ಯೂಟ್. ಈಗ ಅದನ್ನು ನಾವು ಕೋರ್ಟ್ಗೆ ಹಾಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕು, ಅದಕ್ಕೆ ಒಂದು ಡಿಸ್ಕಷನ್ ಬೇಕಾಗ್ತದೆ. ಅಂದರೆ ಆ ಎರಡು ರಾಜ್ಯಗಳನ್ನ ಕೂರಿಸ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಒಪ್ಸೋ ರೀತಿ ಮಾಡಬೇಕು. ನೋಡಪ್ಪ, ಈ ಥರ NH ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆ ಕಡೆ ಈ ಕಡೆ ಬಿಲ್ಡ್ ಆಗುತ್ತೆ, ಸೊ ಇಂಡಸ್ಟ್ರೀಸ್ಗಳು ಬರುತ್ತೆ, ನಿನಗೆ ಇನ್ವೆಸ್ಟ್ಮೆಂಟ್ಗಳೆಲ್ಲ ಬರುತ್ತೆ, ರೋಡ್ ಆಯಿತು ಅಂತಂದರೆ ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಅದನ್ನು ಸಾಲ್ವ್ ಮಾಡಬೇಕು. ಸೊ ಆ ಥರ ಸಾಲ್ವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಒಂದು ಇಂಟರ್ಸ್ಟೇಟ್ ಕೌನ್ಸಿಲ್ಸ್ ಅಂತ ಒಂದು ಬಿಲ್ಡ್ ಮಾಡಬೇಕು. ಸೊ ಅದೊಂದು ಹಿಯರ್ ಕೌನ್ಸಿಲ್ ವೇರ್ ಕ್ರಿಯೇಟೆಡ್ ಟು ಡಿಸ್ಕಸ್ ಎ ಕಾಮನ್ ಇಶ್ಯೂ, ಕೋಆರ್ಡಿನೇಟ್ ಪಾಲಿಸಿ. ಈಗ ಕಾಮನ್ ಇಶ್ಯೂ ಏನಾಯಿತು ಇಲ್ಲಿ, ರೋಡ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಿದೆ. ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಆ ರೋಡಲ್ಲಿ ಒಪ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡಬೇಕು, ಒಂದು ಡಿಸ್ಕಷನ್ ಬರಬೇಕು, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂತಂದರೆ ಏನು ಮಾಡಬೇಕು, ಒಂದು ಇಂಟರ್ಸ್ಟೇಟ್ ಕೌನ್ಸಿಲ್ ಅಂತ ಒಂದು ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಅವ್ರನ್ನ ಒಪ್ಪಿಸ್ಬೇಕು, ಅಂದರೆ ಕೌನ್ಸಿಲಿಂಗ್ ಥರ ಮಾಡಬೇಕು ಆಯಿತಾ. ನೆಕ್ಸ್ಟು ಮ್ಯೂಚುವಲ್ ರೆಕಗ್ನಿಷನ್ ಆಫ್ ಪಬ್ಲಿಕ್ ಆ್ಯಕ್ಟ್ ಟು ರೆಕಾರ್ಡ್ಸು ಜುಡಿಷಿಯಲ್ ಪ್ರೊಸೀಡಿಂಗ್. ನೋಡಿ, ಕೆಲವೊಂದು ಸತಿ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನೋಡಿ. ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಆಗುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನು ಮಹಾರಾಷ್ಟ್ರದಲ್ಲೂ ಕೂಡ ಅಕ್ಸೆಪ್ಟ್ ಮಾಡಬೇಕು. ಅಂದರೆ ಥ್ರೂ ಔಟ್ ಇಂಡಿಯಾ ಏನೇ ಒಂದು ಈಗ ಲೈಕ್ ಒಂದು ಸರ್ಟಿಫಿಕೇಟ್ ಮಾಡಿಸಿದ್ರು ಕೂಡ ಎಲ್ಲ ಕಡೆ ಅಕ್ಸೆಪ್ಟ್ ಆಗೋ ರೀತಿ ಮಾಡಬೇಕು. ಕೆಲವೊಂದು ಸತಿ ಏನಾಗುತ್ತೆ, ಕರ್ನಾಟಕದಲ್ಲಿರೋ ಡ್ರೈವಿಂಗ್ ಲೈಸೆನ್ಸು ಎಲ್ಲಿ ತಮಿಳ್ನಾಡಲ್ಲಿ ಒಪ್ಪಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ನನ್ನ ಒಂದು ಕರ್ನಾಟಕದಲ್ಲಿ ತಗೊಂಡಿರೋಂಥ ಡಿಗ್ರಿ ಬೇರೆ ಕಡೆ ಒಪ್ಪದೇ ಇರ್ಬೋದು. ಸೊ ಈ ಥರ ಎಲ್ಲ ಆದಾಗ ಏನಾಗುತ್ತೆ, ಸ್ವಲ್ಪ ಇರುಸು ಮುರುಸು ಬಂದ್ಬಿಡುತ್ತೆ ಸ್ಟೇಟ್ಗಳ ಮಧ್ಯೆ. ಸೊ ಅದನ್ನೆಲ್ಲ ತಪ್ಪಿಸ್ಬೇಕು. ಸೊ ಯಾವುದೇ ಒಂದು ಲಾಸ್ ಆಗಿರ್ಬೋದು, ಅಫಿಷಿಯಲ್ ರೆಕಾರ್ಡ್ಸ್ ಆಗಿರ್ಬೋದು, ಅಥವಾ ಕೋರ್ಟ್ ಜಡ್ಜ್ಮೆಂಟ್ ಆಗಿರ್ಬೋದು, ಅದು ಕೂಡ ಸಿವಿಲ್ ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಸೊ ಅದನ್ನು ಯೂನಿವರ್ಸಲಿ ಥ್ರೂ ಔಟ್ ಇಂಡಿಯಾ ಅಕ್ಸೆಪ್ಟ್ ಆಗೋ ರೀತಿ ಮಾಡಬೇಕು. ವ್ಯಾಲಿಡ್ ಇನ್ ಅದರ್ ಸ್ಟೇಟ್, ಥ್ರೂ ಔಟ್ ಇಂಡಿಯಾ ಅನ್ನೋದಕ್ಕಿಂತ ಬೇರೆ ಸ್ಟೇಟ್ಗಳಲ್ಲೂ ಕೂಡ ವ್ಯಾಲಿಡ್ ಆಗಿ ಮಾಡಬೇಕು, ಅದೊಂದು ಆಯಿತಾ. ನೆಕ್ಸ್ಟು ಫ್ರೀಡಮ್ ಆಫ್ ಇಂಟರ್ಸ್ಟೇಟ್ ಟ್ರೇಡ್ ಅಂತ ಹೇಳಿದ್ನಲ್ಲ, ಓಕೆ, ಟ್ರೇಡ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ. ಸೊ ಇಂಡಿಯಾ ಇಸ್ ಒನ್ ಎಕನಾಮಿಕ್ ಯೂನಿಟ್ ಅಂತ ಕನ್ಸಿಡರ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಬೇರೆ ಸ್ಟೇಟ್ಗಳು ಸುಮ್ಮನೆ ರೆಸ್ಟ್ರಿಕ್ಟ್ ಮಾಡ್ಬೋದು ಟ್ರೇಡ್ಗಳನ್ನ. ಅಕಸ್ಮಾತ್ ಅವರ ಒಂದು ಪಬ್ಲಿಕ್ ಇಂಟ್ರೆಸ್ಟ್ಗೆ ತಗೊಂಡು ಬೇಕಾದ್ರೆ ಟ್ಯಾಕ್ಸ್ಗಳು ಹಾಕೋಬೋದು. ಹಾಗಂತ ಹೇಳಿ ಈಗ ನಾನು ತಮಿಳ್ನಾಡು ಮತ್ತು ಕರ್ನಾಟಕ ಮಧ್ಯೆ ಏನೇ ಒಂದು ಈಗ ವಾಟರ್ ಡಿಸ್ಪ್ಯೂಟಿಂದ ಸ್ವಲ್ಪ ಇರುಸು ಮುರುಸು ಇದ್ರೂ ಕೂಡ ಈ ಥರ ಟ್ರೇಡ್ಗಳಲ್ಲಿ ನೀವು ರೆಸ್ಟ್ರಿಕ್ಟ್ ಮಾಡಬಾರ್ದು. ಈಗ ನಮಗೆ ತಮಿಳ್ನಾಡಿಂದ ಮೇ ಬಿ ಟೊಮೊಟೊಗಳು ಕಮ್ಮಿ ರೇಟಲ್ಲಿ ಸಿಗ್ಬೋದು ಅಂತ ತಿಳ್ಕೊಳ್ಳಿ ಆಯಿತಾ. ಅದನ್ನು ಬಿಟ್ಟು ನನ್ನ ಒಂದು ಈಗೋ ಇಟ್ಕೊಂಡು ನಾನು ಮಹಾರಾಷ್ಟ್ರದಿಂದ ಜಾಸ್ತಿ ದುಡ್ಡು ತೊಗೊಂಡು ಬಂದು ನಾನು ಜನಗಳಿಗೆ ಕೊಡ್ತೀನಿ ಅನ್ನೋದಲ್ಲ, ಅರ್ಥ ಆಗ್ತಿದೆಯಾ. ಸೊ ಎಕ್ಸಾಂಪಲ್ ನೀವು ಬೇಕಾದ್ರೆ ಆಯಿಲ್ ಅಂತಲೇ ತೊಗೋಬೋದು, ಯಾವುದು ಕ್ರೂಡ್ ಆಯಿಲ್ ಅಂತ ತೊಗೊಳ್ಳಿ ಆಯಿತಾ. ಸೊ ಈಗ ರಷ್ಯಾ ಬಗ್ಗೆ ಏನೇ ಅಂದರೂ ಕೂಡ ನಮಗೆ ಎಲ್ಲಿ ಚೀಪಾಗಿದೆ ಅಂದರೆ ನಮ್ಮ ಇಂಟ್ರೆಸ್ಟ್ಗೆ ಏನಾರಾಗಿರ್ಬೋದು, ನಮ್ಮ ಇಂಟ್ರೆಸ್ಟ್ಗೆ ನಾವು ಅದನ್ನು ಬೈ ಮಾಡಬೇಕಾಗ್ತದೆ. ಸೊ ಆ ರೀತಿ ಎಕ್ಸಾಂಪಲ್ ನೋಡಿ, ಟ್ರಕ್ ಕ್ಯಾರಿಂಗ್ ಗೂಡ್ಸ್ ಫ್ರಮ್ ಪಂಜಾಬ್ ಟು ವೆಸ್ಟ್ ಬೆಂಗಾಲ್ ಶುಡ್ ಮೂವ್ ಫ್ರೀಲಿ ವಿತೌಟ್ ಬ್ಯಾರಿಯರ್ಸ್. ಯಾವುದೇ ಕಾರಣಕ್ಕೂ ಸ್ಟೇಟ್ಗಳು ಬ್ಯಾರಿಯರ್ಸ್ ಹಾಕಬಾರ್ದು. ಎಕನಾಮಿಕ್ಸ್ ಓದಿದರೆ ನಿಮ್ಗೆ ಗೊತ್ತಿರುತ್ತೆ, ಸ್ಟೇಟ್ ಬ್ಯಾರಿಯರ್ಸು, ಟ್ರೇಡ್ ಬ್ಯಾರಿಯರ್ಸು, ಟ್ಯಾರಿಫ್ಸು. ಓಕೆ, ನೆಕ್ಸ್ಟು ಝೋನಲ್ ಕೌನ್ಸಿಲ್ಸು. ಏನಪ್ಪ ಇದು ಝೋನಲ್ ಕೌನ್ಸಿಲ್ಸ್ ಅಂತಂದರೆ, ಈಗ ಇಷ್ಟು ಓದೋದಲ್ಲ, ಇವೆಲ್ಲ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಒಂದಷ್ಟು ಪ್ರಾವಿಷನ್ಸು. ಅಕಸ್ಮಾತು ರಾಜ್ಯಗಳ ಮಧ್ಯೆ ಏನಾದರೂ ಇದಾಯಿತು ಅಂತಂದರೆ ಈ ಥರ ಎಲ್ಲ ಮಾಡಿ. ಟ್ರೇಡಲ್ಲಿ ಆಯಿತು ಅಂತಂದರೆ ಒಂದು ಅದಕ್ಕೊಂದು ಕೌನ್ಸಿಲ್ ಕ್ರಿಯೇಟ್ ಮಾಡಿ. ಅಕಸ್ಮಾತ್ ವಾಟರ್ ಡಿಸ್ಪ್ಯೂಟ್ ಬಂತು ಅಂದರೆ ಆವಾಗ ಒಂದು ಕೌನ್ಸಿಲ್ ಕ್ರಿಯೇಟ್ ಮಾಡಿ. ಮ್ಯೂಚುವಲ್ ರೆಕಗ್ನಿಷನ್ ಇರಬೇಕು, ಯಾವುದೇ ಒಂದು ಅಫಿಷಿಯಲ್ ಆ್ಯಕ್ಟ್ ಆದರೂ ಕೂಡ, ರೆಕಾರ್ಡ್ಸ್ ಆದರೂ ಕೂಡ ಅಂತೆಲ್ಲ ಇದು ಸಂವಿಧಾನ ಹೇಳಿರೋದು ಆಯಿತಾ. ಈ ಒಂದು ಝೋನಲ್ ಕೌನ್ಸಿಲ್ಸ್ ಅಂತಂದರೆ ಏನು ಅಂತಂದರೆ, ಇದು ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ಮಾಡಿರೋದು ಆಯಿತಾ. ಇದು ಡೈರೆಕ್ಟ್ಲಿ ಸಂವಿಧಾನದಿಂದಲೇ ಎಲ್ಲೂ ಕೂಡ ಇಲ್ಲ, ಆದರೆ ಪಾರ್ಲಿಮೆಂಟು ಇದನ್ನು ಎಸ್ಟಾಬ್ಲಿಷ್ ಮಾಡಿದೆ. ಇದು
ಕ್ರಿಯೇಟೆಡ್ ಅಂಡರ್ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956. ಇದು ನಿಮಗೆ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಹೇಳಿದೆ, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್. ಹೌದಾ? ಸೊ ಇದರ ಪರ್ಪಸ್ ಏನಪ್ಪ ಅಂತಂದರೆ ಪ್ರಮೋಟ್ ಕೋಆಪರೇಷನ್ ಅಮಾಂಗ್ ದ ನೇಬರಿಂಗ್ ಸ್ಟೇಟ್ಸ್, ರಿಸಾಲ್ವ್ ದ ರೀಜನಲ್ ಇಶ್ಯೂ ಪೀಸ್ಫುಲಿ. ಏನೋ ಒಂದು ಕಾಮನ್ ಇಶ್ಯೂ, ರೀಜನಲ್ ಇಶ್ಯೂ ಏನಿರ್ತದೆ ನೋಡಿ, ಚಿಕ್ಕ ಪುಟ್ಟ ಇಶ್ಯೂಸ್ ಏನಿದ್ರು ಕೂಡ ಸಾಲ್ವ್ ಮಾಡೋದಕ್ಕೋಸ್ಕರ ಪಾರ್ಲಿಮೆಂಟ್ ಮಾಡಿರುವಂತಹ ಒಂದು ಬಾಡಿ ಇದು ಝೋನಲ್ ಕೌನ್ಸಿಲ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಈಗ ಮೊದಲನೇದು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಅಂಡರ್ ಆರ್ಟಿಕಲ್ 262. ಸೊ 262 ಮುಖಾಂತರ ನಮ್ಮ ಸಂವಿಧಾನ ಒಂದು ಪ್ರಾವಿಷನ್ಸ್ ಇದೆ. ಏನು ಅಂತಂದರೆ, ಎರಡು ರಾಜ್ಯಗಳ ಮಧ್ಯೆ ಏನಾದರೂ ಒಂದು ವಾಟರ್ ಡಿಸ್ಪ್ಯೂಟ್ ಆಯಿತು ಅಂತಂದರೆ ಈ ಥರ ಮಾಡಿ ಅಂತ ಹೇಳಿ ಆರ್ಟಿಕಲ್ 262 ಮೆನ್ಷನ್ ಆಗಿದೆ. ಆಯಿತಾ? ಸೊ ಯಾಕೆ ಇದು ನಮಗೆ ಬೇಕಾಗತ್ತೆ ಇದು ಆರ್ಟಿಕಲ್ 262 ಅಂತಂದರೆ, ವಾಟರ್ ಡಿಸ್ಪ್ಯೂಟ್ ಅನ್ನೋದು ತುಂಬ ಚಿಕ್ಕ ಪುಟ್ಟ ಡಿಸ್ಪ್ಯೂಟ್ ಅಲ್ಲ ಗುರು. ಆಯಿತಾ? ಇದು ತುಂಬ ಹೈಲಿ ಎಮೋಷನಲ್ಲು ಮತ್ತು ಪೊಲಿಟಿಕಲಿ ಸೆನ್ಸಿಟಿವ್. ಆಯಿತಾ? ಇದನ್ನಿಟ್ಕೊಂಡು ಯಾವ ರೀತಿ ಬೇಕಾದ್ರೂ ಅದನ್ನು ಟರ್ನ್ ಮಾಡ್ಬೋದು. ಹೌದಾ? ನಿಮಗೂ ಕೂಡ ಗೊತ್ತು. ಹೌದಾ? ಸೊ ಕೋರ್ಟ್ ಅಲೋನ್ ವೇರ್ ನಾಟ್ ಸಫಿಷಿಯಂಟ್. ನೋಡಿ, ಬರೀ ಕೋರ್ಟಿಗೆ ನೋಡಿ, ಅಕಸ್ಮಾತ್ ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ಟರು ಕೂಡ ಕೆಲವೊಂದ್ಸತಿ ಫಾಲೋ ಮಾಡಲ್ಲ. ಆಯಿತಾ? ಬರೀ ಕೋರ್ಟ್ ಒಂದೇ ಸಫಿಷಿಯೆಂಟ್ ಆಗೋದಿಲ್ಲ. ಆಯಿತಾ? ಸೊ ಇಲ್ಲಿ ಸ್ಟೇಟ್ ಕ್ವಶನ್ ದ ಕೋರ್ಟ್ ಅಥಾರಿಟಿ, ಇಂಪ್ಲಿಮೆಂಟೇಷನ್ ಆಫ್ ಜಡ್ಜ್ಮೆಂಟ್ ವಾಸ್ ಡಿಫಿಕಲ್ಟ್. ನೋಡಿ, ಕೋರ್ಟು ಏನೋ ಒಂದು ಜಡ್ಜ್ಮೆಂಟ್ ಕೊಟ್ಟರು ಕೂಡ ಇಲ್ಲಿರುವಂಥ ಸ್ಟೇಟ್ಗಳು ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತವೆ. ನೀವು ಯಾವ ಅಥಾರಿಟಿ ಮೇಲೆ ಹೇಳ್ತೀರಾ? ಅದೇ ಹೆಂಗೆ ಹೇಳ್ಬಿಡ್ತೀರಾ ನೀವು? ಕರ್ನಾಟಕದಲ್ಲಿ ಹುಟ್ಟಿರೋಂಥ ನದಿ ಇದು, ನಮಗೆ ನೀರು ಸಿಗಲಿಲ್ಲ ಅಂತಂದರೆ ನಾವು ಹೆಂಗೆ ಕೊಡೋದಕ್ಕಾಗುತ್ತೆ ಬೇರೆಯವ್ರಿಗೆ? ಸೊ ಆ ರೀತಿ ಒಂದಷ್ಟು ಕ್ವಶನ್ಸ್ಗಳನ್ನ ರೈಸ್ ಮಾಡಿದಾಗ ಕೋರ್ಟ್ಗಳಿಗೆ ಉತ್ತರ ಕೊಡೋದಕ್ಕಾಗಲ್ಲ, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಥರ ಒಂದಷ್ಟು ಡಿಸ್ಪ್ಯೂಟ್ನ ಸಾಲ್ವ್ ಮಾಡೋದಕ್ಕೆ ಅಂತಾರೆ ಈ ಒಂದು ಸ್ಪೆಷಲ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ನ ತೊಗೊಂಬಂದರು. ದಟ್ ಈಸ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್. ಆಯಿತಾ? ಆರ್ಟಿಕಲ್ 262 ಇದರಲ್ಲಿ 2 ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇದೆ. ಅಂತಂದರೆ ಮೊದಲನೇದು ಪಾರ್ಲಿಮೆಂಟ್ಗೆ ಒಂದು ಪವರ್ ಕೊಟ್ಟಿದೆ. ನಮ್ಮ ಸಂವಿಧಾನ ಈ ಥರ ಒಂದು ವಾಟರ್ ಡಿಸ್ಪ್ಯೂಟ್ ಆಯಿತು ಅಂತಂದರೆ, ನೋಡಪ್ಪ ಪಾರ್ಲಿಮೆಂಟು ಸ್ವಲ್ಪ ನೋಡ್ಕೋ ಇದನ್ನ ಅಂತ ಪಾರ್ಲಿಮೆಂಟ್ಗೆ ಒಂದು ಪವರ್ ಕೊಟ್ಟಿದೆ. ಸೊ ಏನು ಪವರ್ ಕೊಟ್ಟಿದೆ ಅಂತಂದರೆ, ಪಾರ್ಲಿಮೆಂಟ್ ಒಂದು ಲಾನ ಮಾಡಬಹುದು. ಸೊ ದಟ್ ಆ ಒಂದು ನದಿಯನ್ನು ಹೇಗೆ ಯೂಸ್ ಮಾಡಬೇಕು, ಆ ನೀರನ್ನು ಹೇಗೆ ಯೂಸ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಹೇಗಾಗಬೇಕು, ಕಂಟ್ರೋಲ್ ಹೇಗಿರಬೇಕು ಆಫ್ ವಾಟರ್ ಆಫ್ ಇಂಟರ್ಸ್ಟೇಟ್ ರಿವರ್ಸ್ ಆ್ಯಂಡ್ ರಿವರ್ ವ್ಯಾಲೀಸ್. ಆಯಿತಾ? ಸೊ ಆ ನೀರನ್ನು ಹೇಗೆ ಯೂಸ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾರು ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಮೇಲೆ ಪಾರ್ಲಿಮೆಂಟು ಲಾಗಳನ್ನ ಮಾಡಬಹುದು. ಮತ್ತು ಈ ಒಂದು ಲಾಗಳು ಮಾಡಿದಾಗ ಯಾವುದೇ ಕಾರಣಕ್ಕೂ ಕೋರ್ಟು ಮಧ್ಯ ಬರೋ ಹಾಗಿಲ್ಲ, ಕೋರ್ಟ್ಗೆ ಯಾವುದೇ ಥರದ ಒಂದು ಜುರಿಸ್ಟಿಕ್ಷನ್ ಇರೋದಿಲ್ಲ ಅಂತಲೇ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆ. ಓಕೆನಾ? ಓಕೆ, ನೆಕ್ಸ್ಟು ಅದೇ ರೀತಿ ಈಗ ಪಾರ್ಲಿಮೆಂಟ್ಗೆ ಒಂದು ಪವರ್ ಕೊಟ್ಟಿದೆ ಅಂತ ಹೇಳಿದೆ. ಹಾಗಾದರೆ ಆ ಒಂದು ಪವರ್ನ ಯೂಸ್ ಮಾಡಿಕೊಂಡು ಪಾರ್ಲಿಮೆಂಟು ಏನೆಲ್ಲ ಲಾಗಳನ್ನ ಕ್ರಿಯೇಟ್ ಮಾಡಿದೆ ಅಂತಂದರೆ, ಪಾರ್ಲಿಮೆಂಟು ಒಟ್ಟು 2 ಲಾಗಳನ್ನ ಕ್ರಿಯೇಟ್ ಮಾಡಿದೆ. ಒಂದು ರಿವರ್ ಬೋರ್ಡ್ಸ್ ಆ್ಯಕ್ಟ್ 1956 ಅಂತ ಒಂದನ್ನು ಕ್ರಿಯೇಟ್ ಮಾಡಿದೆ. ಇದ್ರ ಪರ್ಪಸ್ ಏನು ಅಂತಂದರೆ, ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ರಿವರ್ಸ್. ಅಂದರೆ ರೆಗ್ಯುಲೇಷನ್ ಅಂದರೆ ಹೇಗೆಲ್ಲ ನೀರನ್ನ ಯೂಸ್ ಮಾಡ್ಕೋಬೇಕು, ಎಷ್ಟು ಈಗ ಚಾನಲ್ಗೆ ಎಷ್ಟು ನೀರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ. ಅರ್ಥ ಆಗ್ತಿದೆಯಾ? ಮತ್ತು ಡೆವಲಪ್ಮೆಂಟ್ಸು. ಸೊ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು, ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಚಾನಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಸೊ ಈ ರೀತಿ ಅದ್ರ ಬಗ್ಗೆ ಎಲ್ಲ ಹೇಳೋದು ನಿಮ್ಮ ಈ ಒಂದು ರಿವರ್ ಬೋರ್ಡ್ ಆ್ಯಕ್ಟು. ಸೊ ಇದು ಬಂದು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕ್ರಿಯೇಟ್ ಮಾಡಿದೆ. ಅಫ್ಕೋರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಪಾರ್ಲಿಮೆಂಟಿಂದನೇ ಬರೋದ್ರಿಂದ, ಸೊ ಪಾರ್ಲಿಮೆಂಟ್ಗೆ ಆ ಪವರ್ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಕ್ರಿಯೇಟ್ ಮಾಡಿದೆ, ಎಕ್ಸಿಕ್ಯೂಟಿವ್ ಬಾಡಿ ಅಂತಲೇ ಹೇಳ್ಬೋದು. ಸೊ ಓನ್ಲಿ ವೆನ್ ಸ್ಟೇಟ್ ಗೌರ್ಮೆಂಟ್ ಕನ್ಸರ್ನ್ ರಿಕ್ವೆಸ್ಟ್ ಇಟ್. ನೋಡಿ, ಇದು ಸುಮ್ಮನೆ ಕ್ರಿಯೇಟ್ ಮಾಡಿಲ್ಲ ಇದನ್ನು, ರಿವರ್ ಬೋರ್ಡ್ಸ್ ಆ್ಯಕ್ಟು. ಸೊ ಈ ಥರ ಒಂದು ರಿವರ್ ಬೋರ್ಡ್ ಆ್ಯಕ್ಟು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಅಲ್ಲಿರುವಂಥ ಸ್ಟೇಟ್ ಗೌರ್ಮೆಂಟ್ಗಳು ಹೇಳಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು, ನೋಡಿ ಸರ್ ನಮ್ಮ ಕೈಲಿ ಈ ಒಂದು ಡಿಸ್ಪ್ಯೂಟು ಸಾಲ್ವ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಸೊ ನೀವು ಇನ್ವಾಲ್ವ್ ಆಗಿ ಒಂದು ಬೋರ್ಡನ್ನು ಕ್ರಿಯೇಟ್ ಮಾಡಿ ನಮಗೆ ಇದನ್ನು ಸಾಲ್ವ್ ಮಾಡಿಕೊಡಿ ಅಂತ ಸ್ಟೇಟ್ ಗೌರ್ಮೆಂಟ್ಗಳು ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಈ ಥರ ಒಂದು ರಿವರ್ ಬೋರ್ಡ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಫಂಕ್ಷನ್ ಏನು ಅಂತಾರೆ, ಬರೀ ಅಡ್ವೈಸ್ ಮಾಡುತ್ತೆ ಅಷ್ಟೇ. ನೋಡಪ್ಪ ಈ ರೀತಿ ಡೆವಲಪ್ಮೆಂಟ್ ಮಾಡ್ಕೋ, ರೆಗ್ಯುಲೇಷನ್ ಈ ರೀತಿ ಇರಲಿ, ಈ ಒಂದು ನೀರನ್ನ ಈ ರೀತಿ ಎಲ್ಲ ಯುಟಿಲೈಸ್ ಮಾಡ್ಕೋ, ಆಯಿತಾ? ಗ್ರೌಂಡ್ ವಾಟರ್ ರಿಚಾರ್ಜ್ ಆಗಿರ್ಬೋದು, ಅದು ಇದು ಅಂತೆಲ್ಲ ಹೇಳ್ಕೊಡುತ್ತೆ. ಬರೀ ಅಡ್ವೈಸ್ ಆಗಿರುತ್ತೆ ನೋಡಿ, ಬರೀ ಅಡ್ವೈಸರಿ ನೇಚರ್. ಈ ಒಂದು ರಿವರ್ ಬೋರ್ಡ್ ಹೇಳಿದ್ದೇ ಕೇಳಬೇಕು ಅಂತಿಲ್ಲ, ಇದು ಬರೀ ಅಡ್ವೈಸು. ಆಯ್ತಾನಾ? ಓಕೆ, ನೆಕ್ಸ್ಟು ಇನ್ನೊಂದು ಬಾಡಿ ಇದೆ. ಅದೇ ಒಂದು ಪಾರ್ಲಿಮೆಂಟ್ಗೆ ಇರುವಂಥ ಪವರ್ ಆರ್ಟಿಕಲ್ 262 ಇಂದ ಪಾರ್ಲಿಮೆಂಟು ಇನ್ನೊಂದು ಕ್ರಿಯೇಟ್ ಮಾಡಿತು ಬಾಡಿ, ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ಒಂದು ತಗೊಬಂತು 1956 ಸೊ ಇದ್ರದ್ದು ಏನಪ್ಪ ಪರ್ಪಸ್ ಅಂತಂದರೆ, ಟು ರಿಸಾಲ್ವ್ ವಾಟರ್ ಡಿಸ್ಪ್ಯೂಟ್ ಬಿಟ್ವೀನ್ 2 or more ಸ್ಟೇಟ್. ನೋಡಿ, ಅಕಸ್ಮಾತ್ 2-3 ಸ್ಟೇಟ್ಗಳ ಮಧ್ಯೆ ಏನಾದರೂ ಒಂದು ವಾಟರ್ ಡಿಸ್ಪ್ಯೂಟ್ ಆಯಿತು ಅಂತಂದರೆ ಏನೆಲ್ಲ ಮಾಡಬಹುದು ಅಂತಂದರೆ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟು ಒಂದು ಅಡಾಕ್ ಟ್ರಿಬ್ಯುನಲ್ ಅಂತ ಕ್ರಿಯೇಟ್ ಮಾಡ್ಬೋದು. ಟ್ರಿಬ್ಯುನಲ್ ಅಂದರೆ ಸಿಂಪಲ್ ಆಗಿ ಒಂದು ಚಿಕ್ಕ ಕೋರ್ಟ್ ಥರ, ಒಂದು ಟೆಂಪ್ರರಿ ಕೋರ್ಟ್.
ಅರ್ಥ ಆಗ್ತಿದೆಯಾ? ಟೆಂಪ್ರವರಿ ಕೋರ್ಟ್, ಆಯಿತಾ? ಟೆಂಪ್ರವರಿ ಒಂದು ಕೋರ್ಟ್ನ ಸೆಂಟ್ರಲ್ ಗೌರ್ಮೆಂಟು ಸೆಟಪ್ ಮಾಡ್ಬೋದು. ಸೊ ಈ ಒಂದು ಕೋರ್ಟು ಅಥವಾ ಟ್ರಿಬ್ಯುನಲ್ಲು ಡಿಸ್ಪ್ಯೂಟ್ ಓವರ್ ರಿವರ್ ವಾಟರ್ ಶೇರಿಂಗ್. ಸೊ ಇದು ರಿವರ್ ವಾಟರ್ ಹೇಗೆಲ್ಲ ಶೇರ್ ಆಗ್ತಾ ಇದೆ ಅನ್ನೋ ಒಂದು ಡಿಸ್ಪ್ಯೂಟ್ಸ್ ಏನೆಲ್ಲ ಇದೆಯಲ್ಲ, ಸೊ ಆ ಡಿಸ್ಪ್ಯೂಟ್ನ ಅದು ಡಿಸೈಡ್ ಮಾಡುತ್ತೆ. ಮತ್ತು ನೇಚರ್ ಆಫ್ ಟ್ರಿಬ್ಯುನಲ್ ಡಿಸಿಷನ್ ಏನಿದೆಯಲ್ಲ, ಈ ಒಂದು ಟ್ರಿಬ್ಯುನಲು ಇದೊಂದು ಕೋರ್ಟ್ ಥರ, ಒಂದು ಟೆಂಪ್ರವರಿ ಕೋರ್ಟ್ ಥರ. ಸೊ ಈ ಕೋರ್ಟ್ ಏನೆಲ್ಲ ಡಿಸಿಷನ್ ತಗೊಳುತ್ತಲ್ಲ, ಈ ಡಿಸಿಷನ್ನು ಫೈನಲ್ ಆಗಿರುತ್ತೆ ಮತ್ತು ಎಲ್ಲ ಸ್ಟೇಟ್ಗಳು ಫಾಲೋ ಮಾಡಬೇಕಾಗ್ತದೆ ಇದು. ಮತ್ತು ಈ ಆ್ಯಕ್ಚುಯಲ್ ಕೋರ್ಟ್ಸ್ ಇದೆಯಲ್ಲ, ಇದು ಟ್ರಿಬ್ಯುನಲ್ ಬೇರೆ ಕೋರ್ಟ್ ಬೇರೆ ಗೊತ್ತಿರಲಿ, ಆಯಿತಾ? ಅಂದರೆ ಟ್ರಿಬ್ಯುನಲ್ ಕೂಡ ಒಂಥರ ಕೋರ್ಟ್ ಥರನೇ ಆ್ಯಕ್ಟ್ ಆಗುತ್ತೆ, ಬಟ್ ಸ್ಟಿಲ್ ಕೋರ್ಟ್ ಅಂತಾನೆ, ಓಕೆನಾ? ಸೊ ಈ ಒಂದು ಕೋರ್ಟ್ ನಾರ್ಮಲಾಗಿ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಇದೆಯಲ್ಲ, ಸೊ ಈ ಕೋರ್ಟು ಯಾವುದೇ ಕಾರಣಕ್ಕೂ ಜುರಿಸ್ಟಿಕ್ಷನ್ ಇರೋದಿಲ್ಲ. ಟ್ರಿಬ್ಯುನಲ್ ಏನು ಹೇಳಿದ್ರು ಕೇಳಬೇಕು. ಅಕಸ್ಮಾತು ಏನೇ ಆದರೂ ಕೂಡ ಈ ಕೋರ್ಟ್ಗಳು ಮಧ್ಯಸ್ಥಿಕೆ ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ಸೊ ಸ್ಟಾರ್ಟಿಂಗ್ ಒಂದು ರಿವರ್ ಬೋರ್ಡ್ ಅಂತ ಇತ್ತಲ್ಲ, ರಿವರ್ ಬೋರ್ಡ್ ನಾನು ಹೇಳಿದ್ನಲ್ಲ, ಸೊ ಆ ರಿವರ್ ಬೋರ್ಡು ಬರೀ ಅಡ್ವೈಸರಿ ನೇಚರ್ ಇದು, ಆಯಿತಾ? ಅಡ್ವೈಸರಿ ನೇಚರ್ ಇದು, ಕೇಳಿದ್ರೆ ಕೇಳ್ಬೋದು, ಕೇಳಿದ್ರೆ ಇಲ್ಲ, ಆಯಿತಾ? ಆದರೆ ಈ ಒಂದು ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟಿಂದ ಕ್ರಿಯೇಟ್ ಆಗಿರುವಂಥ ಒಂದು ಟ್ರಿಬ್ಯುನಲ್ ಇದೆಯಲ್ಲ, ಸೊ ಈ ಟ್ರಿಬ್ಯುನಲಿಂದ ಏನೇ ಒಂದು ಲಾ ಪಾಸ್ ಆದರೂ ಕೂಡ ಯು ಮಸ್ಟ್ ಲಿಸನ್. ಅರ್ಥ ಆಗ್ತಿದೆಯಾ? ಓಕೆ. ಸೊ ಅದೇ ರೀತಿ ಈ ಟ್ರಿಬ್ಯುನಲಿಂದನೇ ಮೆನಿ ಏನದು ಸಾರಿ ಸೊ ಎಕ್ಸಿಸ್ಟಿಂಗ್ ವಾಟರ್ ಡಿಸ್ಪ್ಯೂಟ್ ನೋಡಿ, ಇದೇ ಥರ ತುಂಬ ನದಿಗಳ ಮಧ್ಯೆ ಒಂದು ವಾಟರ್ ಡಿಸ್ಪ್ಯೂಟ್ಸ್ ಇತ್ತು. ಸೊ ಆ ವಾಟರ್ ಡಿಸ್ಪ್ಯೂಟ್ಸಿಂದನೇ ಸೆಂಟ್ರಲ್ ಗೌರ್ಮೆಂಟು ಇದೇ ರೀತಿ ತುಂಬ ಟ್ರಿಬ್ಯುನಲ್ಗಳನ್ನ, ಅಂದರೆ ಟೆಂಪ್ರವರಿ ಟ್ರಿಬ್ಯುನಲ್ಗಳನ್ನ ಫಾರ್ಮ್ ಮಾಡ್ತು. ಎಕ್ಸಾಂಪಲ್ ನೋಡ್ಬೋದು, ಕೃಷ್ಣಾ ನದಿ, ಹೌದಾ? ಸೊ ಕೃಷ್ಣಾ ನದಿ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು, ಅದಕ್ಕೆ ಅಂತಲೇ ಫಸ್ಟ್ ಅದಕ್ಕೊಂದು ಟ್ರಿಬ್ಯುನಲ್ ಕ್ರಿಯೇಟ್ ಮಾಡಿದ್ರು 1969 ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮಧ್ಯೆ ಒಂದು ಡಿಸ್ಪ್ಯೂಟ್ ಇತ್ತು, ಹೌದಾ? ಅದೇ ರೀತಿ ಗೋದಾವರಿ ನೀರಲ್ಲಿ ಯಾರ್ಯಾವ ರಾಜ್ಯಗಳ ಮಧ್ಯೆ ಇತ್ತು. ನೆಕ್ಸ್ಟ್ ನಮ್ಮಲ್ಲಿ ಎಲ್ಲಿದೆ, ಇಲ್ಲಿ ಕಾವೇರಿ, ಐದನೇ ನೋಡಿ, ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಇದು 1990 ಆ ಟ್ರಿಬ್ಯುನಲ್ನ ಕ್ರಿಯೇಟ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟು. ಯಾರ್ಯಾರ ಮಧ್ಯೆ? ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ, ಈ ಒಂದು 4 ಸ್ಟೇಟ್ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು. ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟು ಈ ಒಂದು ಟ್ರಿಬ್ಯುನಲ್ನ ಫಾರ್ಮ್ ಮಾಡಿ ನಿಮ್ಮ ಒಂದು ಏನು ಡಿಸ್ಪ್ಯೂಟ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತು. ಅರ್ಥ ಆಗ್ತಿದೆಯಾ? ಇದು ತುಂಬ ಇಂಪಾರ್ಟೆಂಟು. ರೀಸೆಂಟಾಗಿ ಒಂದು ಎಕ್ಸಾಮ್ ನಡೀತು, ಯಾವುದು FDA ಎಕ್ಸಾಮ್ ನಡೀತು. ಕೇಳಿದರು ಇದನ್ನು, ನಾನು ಹೇಳಿದೆ ಇದನ್ನು ಪಕ್ಕ ಕೇಳ್ತಾನೆ, ಟೆಲಿಗ್ರಾಮಲ್ಲೂ ಕೂಡ ಇದನ್ನು ಹಾಕಿದೆ, ಪಕ್ಕ ಕೇಳ್ತಾನೆ ಅಂತ. ಎಷ್ಟು ಜನ ಅದನ್ನು ಕವರ್ ಮಾಡಿದ್ರೋ ಗೊತ್ತಿಲ್ಲ. ಸೊ ಬಿಡಿ, ಹೇಳೋದು ನಮ್ಮ ಧರ್ಮ, ಹೇಳಿದ್ದೀನಿ. ತುಂಬ ಇಂಪಾರ್ಟೆಂಟು ಈ ಟೇಬಲು, ಆಯಿತಾ? ಸರಿ, ನೆಕ್ಸ್ಟು ಇಂಟರ್ಸ್ಟೇಟ್ ಕೌನ್ಸಿಲ್ ಅಂತ. ಈಗ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಎಲ್ಲ ಆಯಿತು. ನೆಕ್ಸ್ಟು ಇಂಟರ್ಸ್ಟೇಟ್ ಕೌನ್ಸಿಲ್ಸ್ ಅಂತ ಬರುತ್ತೆ. ಸೊ ಇದು ಆರ್ಟಿಕಲ್ 263 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಯಾಕೆ ಬೇಕಾಗಿತ್ತು ಅಂತಂದರೆ, ಎಲ್ಲ ಡಿಸ್ಪ್ಯೂಟ್ಸು ಲೀಗಲ್ ಆಗಿರೋದಿಲ್ಲ. ಕೆಲವೊಂದು ಇಶ್ಯೂಗೆ ಒಂದು ಡಿಸ್ಕಷನ್ ಬೇಕಾಗಿರ್ತದೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮ್ಯೂಚುವಲ್ ಕೋಆರ್ಡಿನೇಷನ್ ಬೇಕಾಗಿರ್ತದೆ, ಮತ್ತು ಪಾಲಿಸಿ ಅಲೈನ್ಮೆಂಟ್ ಇರಬೇಕಾಗ್ತದೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹೆಲ್ತು, ಟ್ರಾನ್ಸ್ಪೋರ್ಟ್, ಅದು ಬೇಡ ಬಿಡಿ, ಇನ್ನೊಂದು ಎಕ್ಸಾಂಪಲ್ ಹಾಕಿದ್ದೆ ನೋಡಿ. ಈಗ ನಾನು ಹೇಳಿದ್ನಲ್ಲ ಒಂದು ನ್ಯಾಷನಲ್ ಹೈವೇ ನೋಡಿ, ಇಲ್ಲಿ ಹಾಕಿದ್ದೀನಿ ಅದ್ರ ಬಗ್ಗೆ. ಈಗ ಒಂದು ನ್ಯಾಷನಲ್ ಹೈವೇ ಇದೆ ಅಂತ ತಿಳ್ಕೊಳ್ಳಿ, ಆಯಿತಾ? ಸೊ ಪಾಸಿಂಗ್ ಥ್ರೂ ಬೋತ್ ಸ್ಟೇಟ್, ಈಗ ಕರ್ನಾಟಕ ಮತ್ತು ತಮಿಳ್ನಾಡು ಎರಡೂ ಸ್ಟೇಟ್ಗಳ ಮಧ್ಯೆ ಒಂದು ದೊಡ್ಡ ಹೈವೇನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಈಗೇನಾಗುತ್ತೆ, ಈ ಎರಡೂ ಸ್ಟೇಟ್ಗಳು ಡಿಸಗ್ರಿ ಮಾಡಿಬಿಡ್ತವೆ. ನಾವು ಬೇಡ ಕಣ್ರಿ, ನಾನು ಜಾಗ ಕೊಡಲ್ಲ, ನನಗೆ ಬೇಡ, ಈ NH ಬೇಡ ಅಂತ ಹೇಳಿ ಕರ್ನಾಟಕ ಮತ್ತು ತಮಿಳ್ನಾಡು ಎರಡೂ ಗೌರ್ಮೆಂಟ್ ಹೇಳಿಬಿಡ್ತವೆ. ಸೊ ಹಾಗಾದರೆ ಇದನ್ನು ಲೀಗಲ್ ಡಿಸ್ಪ್ಯೂಟ್ ಅಂತ ಹೇಳೋದಕ್ಕಾಗತ್ತಾ? ನೋ, ಇದನ್ನು ನಾವು ಲೀಗಲ್ ಡಿಸ್ಪ್ಯೂಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಸೊ ಇಲ್ಲಿ ಕೋರ್ಟ್ ಜಡ್ಜ್ಮೆಂಟು ಬೇಕಾಗಿಲ್ಲ, ಆಯಿತಾ? ಸೊ ಇಲ್ಲಿ ಏನು ಬೇಕು ಅಂತಂದರೆ, ಒಂದು ಡಿಸ್ಕಷನ್ ಬೇಕಾಗ್ತದೆ, ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತದೆ. ಸೊ ಏನಿದು ಡಿಸ್ಕಷನ್ನು ಅಂತ ಹೇಳೋದಾದ್ರೆ, ಸೆಂಟರ್ ಬಂದು ಹೇಳಬೇಕು ಏನು ಅಂತಂದರೆ, ಒಂದು ಸೆಂಟರ್ ಏನು ಮಾಡಬೇಕು ಅಂದರೆ ಒಂದು ಸಿಟ್ಟಿಂಗ್ ಹಾಕಬೇಕು. ಅರ್ಥ ಆಗ್ತಿದೆಯಾ? ಒಂದು ಸಿಟ್ಟಿಂಗ್ ಹಾಕ್ಬಿಟ್ಟು ಸ್ಟೇಟ್ಗಳಿಗೆ ಹೇಳಬೇಕು, ನೋಡಪ್ಪ ಈ ರೀತಿ ನಾನು NH ಕಟ್ಟಿದ್ರೆ, ನೀವು ಎರಡೂ ಸ್ಟೇಟ್ ಮಧ್ಯೆ ಒಂದು NH ಕಟ್ಟಿದ್ರೆ ಅಕ್ಕಪಕ್ಕ ಇಂಡಸ್ಟ್ರೀಸ್ ಬೆಳೀತದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ಗಳು ಬರ್ತದೆ. ಆ ಕಡೆ ಈ ಕಡೆ ಬೇಕಾದ್ರೆ ಒಂದು ಏನಂತಾರಪ್ಪ ಅದಕ್ಕೆ ಸ್ಮಾರ್ಟ್ ಸಿಟೀಸನ್ನು ಕಟ್ಕೊಂಡ್ರೆ ಏನಾಗುತ್ತೆ, ಎಲ್ಲ ನಿನಗೆ ಅಂದರೆ ಒಂದು NH ಕಟ್ಟೋದ್ರಿಂದ ಏನಾಗುತ್ತೆ, ನಿನಗೆ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ, ಸ್ಟೇಟ್ಗಳಿಗೆ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ. ನೀನು ಅದಕ್ಕೆ ಬೇಕಾದ್ರೆ ಟ್ಯಾಕ್ಸ್ ಏನೋ ಹಾಕೊಂಡು ಏನೋ ಮಾಡಬಹುದು, ಆಯಿತಾ? ಸೊ ಈ ಥರನೆಲ್ಲ ಹೇಳಿ ಒಪ್ಪಿಸ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಿಸ್ಬೇಕು. ಒಪ್ಪಿಸಾದ್ಮೇಲೆ
ಮಾಡ್ಬೋದು. ಆಯಿತಾ, ಈಗ ಅರ್ಥ ಆಯ್ತಾ ಏನು ಅಂತ. ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತಂದರೆ ಅಕಸ್ಮಾತ್ ಎರಡೂ ಸ್ಟೇಟ್ಗಳೇನಾದರೂ ಒಂದು ಕಾಮನ್ ಇಶ್ಯೂಗೆ ಒಪ್ಪಲಿಲ್ಲ ಅಂತಂದಾಗ ಆರ್ಟಿಕಲ್ 263 ಮುಖಾಂತರ ಒಪ್ಪಿಸಬಹುದು. ಆಯಿತಾ. ಸೊ ನಾಟ್ ಆಲ್ ಡಿಸ್ಪ್ಯೂಟ್ಸ್ ಆರ್ ಲೀಗಲ್, ಮೆನಿ ಡಿಸ್ಪ್ಯೂಟ್ ರಿಕ್ವೈರ್ ಡಿಸ್ಕಷನ್, ಕೋಆರ್ಡಿನೇಷನ್ ಬಂದ ಪಾಲಿಸಿ ಅಲೈನ್ಮೆಂಟು. ಅರ್ಥ ಆಯ್ತಾ ಈಗ. ಸೊ ಆವಾಗ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಒಂದು ಫಾರ್ಮ್ ಮಾಡುತ್ತೆ, ಯಾರು ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಾರ್ಮ್ ಮಾಡುತ್ತೆ. ಅಂದರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂದರೆ ಒಂದು ಚಿಕ್ಕ ಸಿಟ್ಟಿಂಗು, ರೌಂಡ್ ಟೇಬಲು. ಆಯಿತಾ, ಗೊತ್ತಲ್ಲ ನಿಮಗೆ ರೌಂಡ್ ಟೇಬಲು, ಸಿಟ್ಟಿಂಗ್ ಹಾಕೋದು. ಸೊ ಅಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ, ಮಾಮೂಲಿ ಜ್ಯೂಸ್ ಕುಡಿತಾ ಒಂದು ಡಿಸ್ಕಷನ್ ಮಾಡಿಕೊಂಡು ಎಲ್ಲ ಸ್ಟೇಟ್ಗಳು ಒಂದು ಒಪ್ಪಂದಕ್ಕೆ ಬರ್ತಾರೆ. ಸೊ ಇಲ್ಲಿ ಪ್ರೆಸಿಡೆಂಟ್ಗೆ ಏನಪ್ಪ ಪವರ್ ಇರ್ತದೆ ಅಂತಂದರೆ, ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ನ ಯಾರು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟ್ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವಾಗ ಒಂದು ಪಬ್ಲಿಕ್ ಇಂಟ್ರೆಸ್ಟ್ಗೆ ಇದ್ದರೆ ಮಾತ್ರ, ಅಂದರೆ ಜನಗಳಿಗೆ ಒಂದು ಉಪಯೋಗ ಆಗುತ್ತೆ, ಒಂದು NH ಕಟ್ಟೋದ್ರಿಂದ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಮಾತ್ರ ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಆಗುತ್ತೆ. NH ಕಟ್ಟೋದ್ರಿಂದ ಜನಗಳಿಗೆ ಹೆಲ್ಪ್ ಆಗುತ್ತೆ, ಹೌದಾ. NH ಕಟ್ಟೋದ್ರಿಂದ ಬರೀ ಜನಗಳಿಗೆ ಅಂತಲ್ಲ, ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಅಕ್ಕಪಕ್ಕ ಅಲ್ಲಿ ಲೋಕಲ್ ಇರುವಂಥವ್ರು ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಮತ್ತು ಪ್ರೆಸಿಡೆಂಟ್ ಅವರು ಡ್ಯೂಟೀಸ್ ಎಲ್ಲ ಹೇಳ್ತಾರೆ, ಹೇಗೆಲ್ಲ ಆರ್ಗನೈಸ್ ಆಗಿರಬೇಕು, ಪ್ರೊಸೀಜರ್ ಏನಿರಬೇಕು ಎಲ್ಲನೂ ಕೂಡ ಹೇಳ್ತಾರೆ, ನಮ್ಗೆ ಅದು ಬೇಕಾಗಿಲ್ಲ. ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನ್ಸ್, ಏನೆಲ್ಲ ಫಂಕ್ಷನ್ ಇರ್ತದೆ ಅಂತಂದರೆ, ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಇರುತ್ತಲ್ಲ, ಇದು ಬರೀ ಅಡ್ವೈಸರಿ ರೋಲ್. ಅಡ್ವೈಸರಿ ಗೊತ್ತಿರಲಿ, ಅಲ್ಲಿ ಟ್ರಿಬ್ಯುನಲ್ ಹೇಳಿದ್ನಲ್ಲ, ಟ್ರಿಬ್ಯುನಲ್ ಮಾತ್ರ ಪರ್ಮನೆಂಟು. ಸೊ ಟ್ರಿಬ್ಯುನಲು ಟೆಂಪ್ರರಿ, ಬಟ್ ಅವರು ಕೊಡುವಂಥ ಒಂದು ಡಿಸಿಷನ್ ಅಥವಾ ಒಂದು ಏನಿದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕು. ಆಯಿತಾ. ಬಟ್ ಇವೆಲ್ಲ ಬರೀ ಅಡ್ವೈಸರಿ. ಆಯಿತಾ. ಅಡ್ವೈಸರಿ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಒಪ್ಪಿಸ್ಬೇಕು, ಜಸ್ಟ್ ನೋಡಪ್ಪ ದಯವಿಟ್ಟು ಮಾಡ್ಕೊಳ್ಳಿ, ಆಯಿತಾ, ಎಲ್ಲ ಒಪ್ಕೊಳ್ಳಿ ಅಂತ ಹೇಳಬೇಕು. ಒಪ್ಪಲೇಬೇಕು ಅಂತ ಆರ್ಡರ್ ಮಾಡೋಕ್ಕಾಗಲ್ಲ, ಒಪ್ಪಿ ಅಂತ ಹೇಳ್ಬೋದು ಅಷ್ಟೇ. ಮತ್ತು ನೆಕ್ಸ್ಟ್, ದ ಕೌನ್ಸಿಲ್ ಕ್ಯಾನ್ ಎನ್ಕ್ವೈರ್ ಇನ್ ಟು ಆ್ಯಂಡ್ ಅಡ್ವೈಸ್ ಅಪಾನ್ ಡಿಸ್ಪ್ಯೂಟ್ ಬಿಟ್ವೀನ್ ಸ್ಟೇಟ್. ಸೊ ಏನೆಲ್ಲ ಎನ್ಕ್ವೈರಿ ಮಾಡ್ಬೋದು, ಅಡ್ವೈಸ್ ಮಾಡಬಹುದು. ಮತ್ತು ಡಿಸ್ಕಷನ್ ಆಫ್ ಕಾಮನ್ ಇಶ್ಯೂ, ನಾನು ಹೇಳಿದ್ನಲ್ಲ, ರೋಡ್ ಅನ್ನೋದೊಂದು ಕಾಮನ್ ಇಶ್ಯೂ ತೊಗೊಂಡ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬಹುದು. ಮತ್ತು ಪಾಲಿಸೀಸ್ಗಳನ್ನ ತೊಗೊಂಡು ಬರ್ಬೋದು. ಅಕಸ್ಮಾತ್ ಅವ್ರು ಒಪ್ಕೊಂಡ್ರೆ ಒಂದು ಪಾಲಿಸಿ, ಒಂದು ಬೆಟರ್ ಕೋಆರ್ಡಿನೇಷನ್ ಬೇಕು ಅಂತಂದರೆ ಎರಡೂ ಸ್ಟೇಟ್ ಮಧ್ಯೆ ಒಂದು ಪಾಲಿಸಿ ಅಥವಾ ಒಂದು ಆ್ಯಕ್ಷನ್ನ ಮಾಡ್ಬೋದು. ಮತ್ತು ರಿಲೇಷನ್ ವಿತ್ ಸುಪ್ರೀಂ ಕೋರ್ಟ್, ಹಾಗಾದರೆ ಈಗ ಎರಡೂ ಸ್ಟೇಟ್ಗಳ ಮಧ್ಯೆ ಒಂದು ಸಿಟ್ಟಿಂಗ್ ಹಾಕಿ ನೀವು ಅದನ್ನು ಒಪ್ಪಿಸ್ತಾ ಇದ್ದೀರಾ ಅಂತಂದರೆ, ಈ ಕೋರ್ಟ್ಗೂ ಮತ್ತು ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ಗೂ ಏನು ಡಿಫ್ರೆನ್ಸು ಅನ್ನೋದು ಎಲ್ಲರೂ ಕೂಡ ಒಂದು ಕ್ವಶನ್ ರೈಸ್ ಆಗುತ್ತೆ, ಹೌದಾ. ಕೋರ್ಟು ಅದೇ ಕೆಲಸ ಮಾಡೋದು, ಬಟ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅದೇ ಮಾಡ್ತಾ ಇರೋದು, ಅಂದರೆ ಒಪ್ಪಿಸ್ತಾ ಇರೋದು ನಿಮ್ಮನ್ನ, ನೋಡಪ್ಪ ಇದೆಲ್ಲ ಹಿಂಗೆ ಆಗುತ್ತೆ, ಸೊ ನೀನು ಈ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಅದು ಕೋರ್ಟು ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಬಟ್ ಈ ಕೋರ್ಟ್ಗೂ ಮತ್ತು ಇಂಟರ್ ಸ್ಟೇಟ್ ಕೌನ್ಸಿಲ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತಂದರೆ ಹೇಳ್ತೀನಿ ನೋಡಿ. ಈ ಕೌನ್ಸಿಲ್ಗಿರೋದು ಅಡ್ವೈಸರಿ, ಆಯಿತಾ. ಮತ್ತು ಇದು ನಾಟ್ ಲೀಗಲಿ ಬೈಂಡಿಂಗ್, ಅಂದರೆ ನೀವು ಅದನ್ನು ಮಾಡಲೇಬೇಕು ಅಂತಲ್ಲ. ಈಗ ಸೆಂಟರ್ ಹೇಳಿದ್ನೇ ಕೇಳಬೇಕು ಅಂತಲ್ಲ, ನೀವು ಬೇಕಾದ್ರೆ ಅದನ್ನು ರಿಜೆಕ್ಟ್ ಮಾಡ್ಬೋದು. ಈಗ ಸೆಂಟರ್ ಹೇಳುತ್ತೆ, ನೋಡಪ್ಪ ನೀನು ಈ ಥರ ರೋಡ್ ಮಾಡ್ಕೊ, ನಿನಗಿದೆಲ್ಲ ಯೂಸ್ ಆಗುತ್ತೆ, ನಿನಗೆಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಬಟ್ ನಾನು ಅಂದರೆ ಕರ್ನಾಟಕದವನು, ನಾನು CM ಅಂತ ಹೇಳ್ಕೊಳ್ಳಿ, ನಾನು ಅದು ರಿಜೆಕ್ಟ್ ಮಾಡ್ಬೋದು. ಬೇಡ ಕಣಪ್ಪ, ನಂಗೆ ಕರ್ನಾಟಕದಲ್ಲಿ ಲೆಕ್ಕವಿಲ್ದಷ್ಟು ಬರ್ತಾನೆ ಇದೆ, ನನಗೆ ಎಣ್ಸೋಕ್ಕೆ ಆಗ್ತಾಯಿಲ್ಲ, ಸೊ ನನಗೆ ಬೇಡ ಅಂತ ಹೇಳ್ಬೋದು. ಮೇ ಬಿ ತಮಿಳ್ನಾಡವರು ಬೇಡ ಅಂತ ಹೇಳ್ಬೋದು, ಅದು ಅವ್ರಿಗೆ ಬಿಟ್ಟಿತ್ತು. ಅದಕ್ಕೆ ಹೇಳಿದ್ದು ಬರೀ ಅಡ್ವೈಸರಿ ನೇಚರ್ ಆಗಿರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಕೊಡುವಂತಹ ಏನೇ ಒಂದು ಡಿಸಿಷನ್ ಆಗಿರ್ಬೋದು ಅದನ್ನು ನೀವು ಪಾಲಿಸಲೇಬೇಕಾಗ್ತದೆ, ಆಯಿತಾ. ಸೊ ಇಟ್ ಡಿಸೈಡ್ಸ್ ಆನ್ ಲೀಗಲ್ ಡಿಸ್ಪ್ಯೂಟ್ಸ್. ಹಾಗಾದರೆ ಈ ಒಂದು ಕೌನ್ಸಿಲ್ ನಡೆಸ್ಕೊಡುತ್ತಲ್ಲ, ಅವೆಲ್ಲ ಲೀಗಲ್ ಡಿಸ್ಪ್ಯೂಟ್ಸ್ ಆಗಿರುತ್ತಾನೋ, ಅದನ್ನು ಲೀಗಲ್ ಡಿಸ್ಪ್ಯೂಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ, ಆಯಿತಾ. ಸೊ ಲೀಗಲ್ ಡಿಸ್ಪ್ಯೂಟ್ ಅಲ್ಲದೆ ಇರೋದನ್ನೆಲ್ಲ ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲು ಇದು ಮಾಡುತ್ತೆ. ಲೀಗಲ್ ಡಿಸ್ಪ್ಯೂಟ್ಸ್ ಏನೇ ಇದ್ರೂ ಕೂಡ ಅದು ಸುಪ್ರೀಂ ಕೋರ್ಟ್ ನೋಡ್ಕೊಳುತ್ತೆ. ಮತ್ತು ಇವ್ರು ಏನೋ ಒಂದು ಜಡ್ಜ್ಮೆಂಟ್ ಕೊಟ್ಟರು ಕೂಡ ಬೈಂಡಿಂಗ್, ಅಂದರೆ ನೀವು ಅದನ್ನು ಪಾಲಿಸಲೇಬೇಕು. ಹೆನ್ಸ್ ಕೌನ್ಸಿಲ್ ಕಾಂಪ್ಲಿಮೆಂಟ್ ಸುಪ್ರೀಂ ಕೋರ್ಟ್ ಬಟ್ ನಾಟ್ ರಿಪ್ಲೇಸ್ಡ್. ಅಂದರೆ ಕೌನ್ಸಿಲ್ ಒಂಥರ ಕಾಂಪ್ಲಿಮೆಂಟ್ ಆಗಿರುತ್ತೆ, ಸುಪ್ರೀಂ ಕೋರ್ಟ್ಗೆ ಒಂದು ಕಾಂಪ್ಲಿಮೆಂಟ್ ಆಗಿರುತ್ತೆ, ಬಟ್ ಸುಪ್ರೀಂ ಕೋರ್ಟ್ನ ರಿಪ್ಲೇಸ್ ಮಾಡೋಲ್ಲ, ಆಯಿತಾ. ಸೊ ನೆಕ್ಸ್ಟು, ಕೌನ್ಸಿಲ್ಸ್ ಎಸ್ಟಾಬ್ಲಿಷ್ ಅಂಡರ್ ಆರ್ಟಿಕಲ್ 263. ಸೊ ಪ್ರೆಸಿಡೆಂಟ್ ಅವರು ಸೆಟಪ್ ಮಾಡ್ತಾರೆ. ಸೊ ಈ ಒಂದು ಕೌನ್ಸಿಲ್ಗಳು ಸೆಂಟ್ರಲ್ ಕೌನ್ಸಿಲ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಬೇಸ್ಡ್ ಆನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ, ಮತ್ತು ಸೆಂಟ್ರಲ್ ಕೌನ್ಸಿಲ್ ಆಫ್ ಲೋಕಲ್ ಗೌರ್ಮೆಂಟು. ಸೊ ಈ ಥರ ಎಲ್ಲ ಒಂದಷ್ಟು ಕೌನ್ಸಿಲ್ಸ್ಗಳನ್ನ ನಮ್ಮ ಪ್ರೆಸಿಡೆಂಟ್ ಅವರು ಫಾರ್ಮ್ ಮಾಡಿದ್ದಾರೆ. ನಮ್ಗೆ ಅದು ಬೇಕಾಗಿಲ್ಲ, ನೋಡ್ಕೊಳ್ಳಿ, ಆಯಿತಾ. ಇಲ್ಲೇ ಇದೆ, ಇದೊಂದು ತುಂಬ ಇಂಪಾರ್ಟೆಂಟ್, ನಾರ್ತ್ ಈಸ್ಟ್ ವೆಸ್ಟರ್ನ್ ಸೌದರ್ನ್ ಝೋನ್ಸು ನೋಡ್ಕೊಳ್ಳಿ. ಸೊ ಇದು ನಾನು ಹೇಳಿದ್ನಲ್ಲ, ಈಗ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಹೇಳಿದ್ನಲ್ಲ, ಸೊ ಇದೆಲ್ಲ ನನಗೆ ಗೊತ್ತಾಯಿತು, ನಮಗೆ ಅಡ್ವೈಸರಿ ನೇಚರ್ ಅಂತೆಲ್ಲ ಗೊತ್ತಾಯಿತು. ಆದರೆ ಒಂದು ಟೈಮ್ ಬಂದಾಗ ಏನಾಗುತ್ತೆ, ಅಲ್ಲನ್ನು ಒಂದು ಹೇಳಿದೆ,
ಏನು ಅಂತಂದರೆ ಎಲ್ಲ ಟೈಮಲ್ಲಿ ಅದನ್ನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಏನಾದರೂ ಒಂದು ಕಾಮನ್ ಇಶ್ಯೂ ಇತ್ತು ಅಂದರೆ ಮಾತ್ರ ಅದನ್ನು ಕ್ರಿಯೇಟ್ ಮಾಡ್ಬೋದು. ಜೊತೆಗೆ ಪ್ರೆಸಿಡೆಂಟ್ ಅವರು ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂತೆಲ್ಲ ಹೇಳಿದೆ, ಹೌದಾ? ಆದರೆ ಸರ್ಕಾರಿ ಕಮಿಷನು ಅಂದರೆ ಒಂದು ಟೈಮ್ ಬರುತ್ತೆ, ಯಾವಾಗ ಅಂತಂದರೆ ನಾವು ಆ ಥರ ಸಮಸ್ಯೆ ಬಂದಾಗ ಅದನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಸಮಸ್ಯೆ ಬಂದಾಗೆಲ್ಲ ನಾವು ಅದನ್ನು ಕೌನ್ಸಿಲ್ಸ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸಮಸ್ಯೆ ಬಂದಾಗಲೆಲ್ಲ ಅಂದರೆ ನಾಳೆ ಅಂತಂದಾಗ ತುಂಬ ಸಮಸ್ಯೆ ಬರುತ್ತೆ, ನಾಳಿದ್ದು ಇನ್ನೂ ತುಂಬ ಸಮಸ್ಯೆ ಬರ್ತದೆ. ಆವಾಗ ನೀವು ಹೊಸ ಕೌನ್ಸಿಲ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋದರೆ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಸಮಸ್ಯೆ ಬರೋಕ್ಕಿಂತ ಮುಂಚೆನೇ ಒಂದು ಪರ್ಮನೆಂಟಾಗಿ ಮಾಡಿಬಿಟ್ರೆ ಹೇಗಿರುತ್ತೆ ಅಂತ ಹೇಳಿದ್ಯಾರು? ಸರ್ಕಾರಿಯ ಕಮಿಷನು ಒಂದು ರೆಕಮೆಂಡೇಶನ್ ಕೊಡ್ತು. ನೋಡಪ್ಪ, ಈಗಾಗಲೇ ಇರುವಂತಹ ಒಂದು ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಇದೆಯಲ್ಲ, ಸೊ ಅಲ್ಲಿ ಸ್ವಲ್ಪ ಇರುಸು ಮುರುಸು ಇದೆ. ಅಂದರೆ ಕೋಆರ್ಡಿನೇಷನ್ ಅಷ್ಟರಲ್ಲೇ ಮತ್ತು ರೆಗ್ಯುಲರ್ ಡೈಲಾಗು, ಅಂದರೆ ಯಾವಾಗಲೂ ಅವರು ಮೀಟ್ ಆಗಲೇಬೇಕು. ಅಂದರೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ಸೆಂಟ್ರಲ್ ಸ್ಟೇಟು ಮತ್ತು ಒಂದು ಮೀಟಿಂಗ್ ಮಾಡ್ತಾನೆ ಇರಬೇಕು. ಸೊ ಥರ ಮೀಟಿಂಗ್ ಮಾಡಿದಾಗಲೇ ಮಾತ್ರ ಒಂದು ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ. ಆ ಥರ ಏನು ಮೀಟಿಂಗ್ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಸೆಂಟರ್ ಮತ್ತು ಸ್ಟೇಟ್ಸ್ ಮಧ್ಯೆ ಇರುವಂಥ ಒಂದು ರಿಲೇಷನ್ ಸ್ವಲ್ಪ ಹಾಳಾಗುತ್ತೆ. ಸೊ ಹಾಗಾಗಿ ಒಂದು ಪರ್ಮನೆಂಟ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಸರ್ಕಾರಿ ಕಮಿಷನ್ ಹೇಳ್ತು. ಮತ್ತು ಈ ಒಂದು ಪರ್ಮನೆಂಟ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಮಾಡಿಬಿಟ್ರೆ, ಹಿಂದೆ ತುಂಬ ಕೌನ್ಸಿಲ್ಗಳನ್ನ ಮಾಡಿಬಿಟ್ಟಿದ್ದಾರೆ, ಹಿಂದೆ ತುಂಬ ಇಂಟರ್ಸ್ಟೇಟ್ ಕೌನ್ಸಿಲ್ಸ್ಗಳನ್ನ ಮಾಡಿಬಿಟ್ಟಿದ್ದಾರೆ. ಸೊ ಈಗ ನಾವು ಪರ್ಮನೆಂಟ್ ಇಂಟರ್ಸ್ಟೇಟ್ ಕೌನ್ಸಿಲ್ ಅಂತ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಜನಗಳಿಗೆ. ಹೆಸರಲ್ಲಿ ಏನು ಇಂಟರ್ಸ್ಟೇಟ್ ಕೌನ್ಸಿಲ್ ಅಂತ ಏನಿದೆಯಲ್ಲ ಅದು ರಿಪೀಟ್ ಆಗಿರೋ ಕಾರಣ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನಾವೇನು ಮಾಡೋಣ, ಅದಕ್ಕೆ ಇಂಟರ್ ಗೌರ್ನಮೆಂಟಲ್ ಕೌನ್ಸಿಲ್ ಅಂತ ಅದನ್ನು ರೀನೇಮ್ ಮಾಡೋಣ ಅಂತ ಹೇಳಿ ಆರ್ಟಿಕಲ್ 263B ಮತ್ತು ಆರ್ಟಿಕಲ್ 263C ಅಲ್ಲಿರುವಂಥ ಡ್ಯೂಟೀಸ್ಗಳನ್ನ ಈ ಒಂದು ಕೌನ್ಸಿಲ್ಗೆ ಅಸೈನ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದೆಲ್ಲ ರೆಕಮೆಂಡೇಶನ್ ಮಾಡ್ತಾರೆ ಯಾರು? ಸರ್ಕಾರಿ ಕಮಿಷನ್ ಅವರು 1990ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರು? ಜನತಾದಳ್ ಗೌರ್ನಮೆಂಟು, ಪ್ರೈಮ್ ಮಿನಿಸ್ಟರ್ VP ಸಿಂಗ್ ಆಗಿದ್ದರು. ಇಂಟರ್ ಸ್ಟೇಟ್ ಕೌನ್ಸಿಲು ಅಥವಾ ಏನದು ಇಂಟರ್ ಗೌರ್ನಮೆಂಟ್ ಕೌನ್ಸಿಲ್ ಅದನ್ನು 1990ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಮತ್ತು ಇಂಟರ್ ಗೌರ್ನಮೆಂಟಲ್ ಕೌನ್ಸಿಲ್ ತಾನೇ ಏನದು, ಇಂಟರ್ ಗೌರ್ನಮೆಂಟಲ್ ಕೌನ್ಸಿಲಿ ಇರುವಂತಹ ಮೆಂಬರ್ಸ್ ಯಾರ್ಯಾರು ಅಂತಂದರೆ PM ಇರ್ತಾರೆ ಚೇರ್ಮನ್ ಆಗಿ, ಎಲ್ಲ ಚೀಫ್ ಮಿನಿಸ್ಟರ್ ಇರ್ತಾರೆ, ಎಲ್ಲ ಸ್ಟೇಟ್ದು ಎಲ್ಲ ಚೀಫ್ ಮಿನಿಸ್ಟರ್ ಇರ್ತಾರೆ, ಮತ್ತು ಚೀಫ್ ಮಿನಿಸ್ಟರ್ ಆಫ್ UTs ವಿತ್ ಲೆಜಿಸ್ಲೇಚರ್ಸ್. ಸೊ ಎಲ್ಲೆಲ್ಲಿ ವಿಧಾನಸಭಾ ಕ್ಷೇತ್ರ ಇರ್ತದೆ ನೋಡಿ, ಲೆಜಿಸ್ಲೇಚರ್ ಇರುವಂತಹ ಒಂದು UTಸ್ಗಳು ಅಂದರೆ ಯೂನಿಯನ್ ಟೆರಿಟರಿ. ಸೊ ಅಲ್ಲಿರುವಂಥ CMಗಳಾಗಿರ್ಬೋದು, ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಮತ್ತು ಗವರ್ನರ್ ಆಫ್ ಸ್ಟೇಟ್ ಅಂಡರ್ ಪ್ರೆಸಿಡೆಂಟ್ ರೂಲ್ ನೋಡಿ, ಪ್ರೆಸಿಡೆಂಟ್ ರೂಲ್ ಇರುವಂತಹ ಸ್ಟೇಟಿನ ಗವರ್ನರ್ ಆಗಿರ್ಬೋದು, ಮತ್ತು 6 ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ನಾಮಿನೇಟೆಡ್ ಬೈ PM. ಸೊ ಇಷ್ಟು ಜನ ಈ ಒಂದು ಕೌನ್ಸಿಲ್ ಇರ್ತಾರೆ. ಸೊ ಪರ್ಮನೆಂಟಾಗಿ ಯಾರ್ಯಾರು ಇರ್ತಾರಪ್ಪ ಅಂತಂದರೆ 5 ಕ್ಯಾಬಿನೆಟ್ ರ್ಯಾಂಕು ಮಿನಿಸ್ಟರ್ ಆಫ್ ಸ್ಟೇಟ್ ಅವ್ರು ಇರ್ತಾರೆ, ಅದು ಕೂಡ ಪ್ರೈಮ್ ಮಿನಿಸ್ಟರ್ ಅವರು ನಾಮಿನೇಟ್ ಮಾಡಿರಬೇಕು. ಆಯಿತಾ? ಸೊ ನೇಚರ್ ಆ್ಯಂಡ್ ಫಂಕ್ಷನ್ ಆಫ್ ಕೌನ್ಸಿಲ್, ಈ ಒಂದು ಕೌನ್ಸಿಲ್ದು ಹೇಗೆ ಅಂತಂದರೆ ಇದೊಂದು ರೆಕಮೆಂಡರಿ ಬಾಡಿ. ಆಯಿತಾ? ರೆಕಮೆಂಡೇಶನ್ ಕೊಡೋಗಳನ್ನ ಕೊಡುತ್ತೆ. ನೋಡಪ್ಪ, ನೀನು ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಒಂದಷ್ಟು ರೆಕಮೆಂಡೇಶನ್ಗಳನ್ನ ಕೊಡುತ್ತೆ. ಇಟ್ ಡೀಲ್ಸ್ ವಿತ್ ಇಂಟರ್ ಸ್ಟೇಟು, ಸೆಂಟರ್ ಸ್ಟೇಟ್ ರಿಲೇಷನು ಮತ್ತು ಸೆಂಟರ್ UT ರಿಲೇಷನು. ಆಯಿತಾ? ಇದು ನೋಡ್ಕೊಳ್ಳಿ, ಎಲ್ಲಾದರೂ ರಿಲೇಷನ್ ಬಗ್ಗೆ ಹೇಳುತ್ತೆ. ಮತ್ತು ಡೀಟೇಲ್ಡ್ ಫಂಕ್ಷನ್, ಸೊ ಇಟ್ ಡಿಸ್ಕಸ್ ದ ಸಬ್ಜೆಕ್ಟ್ ಆನ್ ಕಾಮನ್ ಇಂಟ್ರೆಸ್ಟ್ ಬಿಟ್ವೀನ್ ಸೆಂಟರ್ ಮತ್ತು ಸ್ಟೇಟ್. ಈಗ ಹೇಳಿದ್ನಲ್ಲ, ಒಂದು ಕಾಮನ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ರೋಡ್ ಅಂತ ತಗೊಂಡ್ರೆ ಒಂದು ಕಾಮನ್ ಇಂಟ್ರೆಸ್ಟ್ ಬರುತ್ತಲ್ವ, ಸೊ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡುತ್ತೆ. ಸೊ ಎಲ್ಲ ಥರದ ಯೋಚನೆನ ಮಾಡಿ ಒಂದು ರೆಕಮೆಂಡೇಶನ್ನ ಕೊಡುತ್ತದೆ. ಸೊ ಇಟ್ ರೆಕಮೆಂಡೆಡ್ ಬೆಟರ್ ಕೋಆರ್ಡಿನೇಷನ್ ಫಾರ್ ಪಾಲಿಸೀಸ್ ಆ್ಯಂಡ್ ಆ್ಯಕ್ಷನ್ಸ್ ಡೆಲಿಬರೇಟ್ ಆನ್ ಜನರಲ್ ಮ್ಯಾಟರ್ ರೆಫರ್ಡ್ ಬೈ ದ ಚೇರ್ಮನ್. ಆಯಿತಾ? ಸರಿ, ಅಂತಂದರೆ ಇದು ಯಾವುದ್ರ ಮೇಲೆ ಎಲ್ಲ ರೆಕಮೆಂಡೇಶನ್ ಕೊಡುತ್ತೆ ಅಂತಂದರೆ ಯಾವುದೆಲ್ಲ PM ರೆಫರ್ ಮಾಡಿತ್ತು. ಈಗ ಆ್ಯಸ್ ಅ ಚೇರ್ಮನ್ ಅವರು ರೆಫರ್ ಮಾಡ್ತಾರೆ, ನೋಡಪ್ಪ ಇದ್ರ ಬಗ್ಗೆ ನೀನು ಒಂದಷ್ಟು ಪಾಲಿಸೀಸ್ ಅಥವಾ ಒಂದಷ್ಟು ರೆಕಮೆಂಡೇಶನ್ನ ಕೊಡು ಅಂತ ಹೇಳಿದ್ರೆ ಅದನ್ನು ಕೂಡ ಕೊಡಬೇಕಾಗ್ತದೆ. ಆಯಿತಾ? ಮತ್ತು ಈ ಒಂದು ರೆಕಮೆಂಡೇಶನು ತುಂಬ ಈಸಿಯಾಗಿರುತ್ತೆ, ಸೊ ದಟ್ ದೇ ಕ್ಯಾನ್ ಡೂ ಆ ಪಾಲಿಸೀಸ್. ಆಯಿತಾ? ಸೊ ಮೀಟಿಂಗ್ ಅಂತ ಹೇಳಿದ್ರೆ ವರ್ಷಕ್ಕೊಂದು 3 ಸತಿನಾದ್ರು ಮೀಟ್ ಆಗಲೇಬೇಕು. ಸೊ ಕ್ಯಾಮ್ರಾ, ನಾಟ್ ಪಬ್ಲಿಕಲ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ಆಗುತ್ತೆ. ಸೊ ಡಿಸ್ಕಷನ್ ಆರ್ ಟೇಕನ್ ಬೈ ಕನ್ಸೆನ್ಸಸ್, ನಾಟ್ ವೋಟಿಂಗ್. ಆಯಿತಾ? ವೋಟಿಂಗ್ ಏನು ಆಗಲ್ವಂತೆ, ಜಸ್ಟ್ ಒಂದು ಡಿಸ್ಕಷನ್ ತಗೊಂಡು ಒಂದು ಮ್ಯೂಚುವಲ್ ಒಂದು ಒಪ್ಪಂದಕ್ಕೆ ಬರ್ತಾರೆ. ಆಯಿತಾ? ಸೊ ನೆಕ್ಸ್ಟು ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಇಂಟರ್ ಸ್ಟೇಟ್ ಕೌನ್ಸಿಲ್. ಇದು ಕೂಡ ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಒಂದು ಪರ್ಮನೆಂಟ್ ಕಮಿಟಿ ಆಗಿರುತ್ತೆ. ಸೊ ಏನಿದು ಅಂತಂದರೆ ಬ್ಯಾಕ್ಗ್ರೌಂಡ್ ಏನಾಗಿತ್ತು ಅಂತಂದರೆ ಫುಲ್ ಕೌನ್ಸಿಲ್ ಡು ನಾಟ್ ಮೀಟ್ ಫ್ರೀಕ್ವೆಂಟ್ಲಿ. ನೋಡಿ, ಈ ಒಂದು ಕೌನ್ಸಿಲನ್ನ ಕ್ರಿಯೇಟ್ ಮಾಡಿದ್ರು, ಇಂಟರ್ ಗವರ್ನಮೆಂಟಲ್ ಕೌನ್ಸಿಲ್ ಅಂತ ಬೇರೆ ಹೆಸರಿಟ್ರು. ಸೊ ಆ ಥರ ಇಟ್ಟರೂ ಕೂಡ ಅವರು ನೋಡಿ ವರ್ಷದಲ್ಲಿ ಅಟ್ಲೀಸ್ಟ್ 3 ಸತಿನಾದ್ರು ಮೀಟ್ ಆಗಬೇಕಾಗಿತ್ತು, ಬಟ್ ಇವರು ಅದನ್ನು ಮಾಡ್ತಿರಲಿಲ್ಲ.
ಮತ್ತು ಕಂಟಿನ್ಯೂಸ್ ಕನ್ಸಲ್ಟೇಷನ್ ವಾಸ್ ನೀಡೆಡ್. ನೋಡಿ, ಕಂಟಿನ್ಯೂಸ್ ಕನ್ಸಲ್ಟೇಷನ್ ಅಂತಂದರೆ ಪ್ರತಿ ಬಾರಿ ಒಂದು ಒಪ್ಪಂದಕ್ಕೆ ಕರೆದಾಗಲೂ ಕೂಡ ಅವ್ರನ್ನ ಬಹಳ ಬಹಳ ಒಂದು ಅರ್ಥ ಮಾಡಿಸ್ಬೇಕಾಗ್ತಿತ್ತು. ನೋಡಿ, ಒಪ್ಕೊಳ್ಳಿ, ಮಾಡ್ಕೊಳ್ಳಿ, ಆ ರೀತಿ ಒಂದು ಕನ್ಸಲ್ಟೇಷನ್ ಮಾಡಲೇಬೇಕಾಗ್ತಿತ್ತು. ಸೊ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿನ ಕ್ರಿಯೇಟ್ ಮಾಡಿದ್ರೆ ಆವಾಗ 1996ರಲ್ಲಿ ಪ್ರೊಸೆಸಿಂಗ್ ದ ಇಶ್ಯೂಸ್ ಬಿಫೋರ್ ದ ಫುಲ್ ಕೌನ್ಸಿಲ್ ಮೀಟಿಂಗ್. ಸೊ ಕೌನ್ಸಿಲ್ ಮೀಟಿಂಗ್ ಏನಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಇಶ್ಯೂಸ್ನ ಇಟ್ಕೊಂಡು ಕ್ರಿಯೇಟ್ ಮಾಡಿದ್ರು. ಸೊ ಆ ಒಂದು ಕಮಿಟಿಲಿ ಯಾರಿದ್ರು ಅಂತಂದರೆ ಯೂನಿಯನ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಮತ್ತು 5 ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ಬೋದು, ಮತ್ತು 9 ಚೀಫ್ ಮಿನಿಸ್ಟರ್ಸು. ಸೊ ಇವರನ್ನು ಒಳಗೊಂಡಿರುವಂಥ ಒಂದು ಸ್ಟ್ಯಾಂಡಿಂಗ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಮಾಡಿದ್ರು ಸರಿ. ನೆಕ್ಸ್ಟು ಇಂಟರ್ಸ್ಟೇಟ್ ಕೌನ್ಸಿಲ್ ಸೆಕ್ರೆಟ್ರಿಯೇಟ್. ಸೊ ಇವರು 1991ರಲ್ಲಿ ಎಸ್ಟಾಬ್ಲಿಷ್ ಆಗ್ತಾರೆ. ಹೆಡೆಡ್ ಬೈ ದ ಸೆಕ್ರೆಟರಿ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ ಸಿನ್ಸ್ 2011, ಆಲ್ಸೋ ವರ್ಕ್ ಆ್ಯಸ್ ಅ ಸೆಕ್ರೆಟ್ರಿಯೇಟ್ ಆಫ್ ದ ಝೋನಲ್ ಕೌನ್ಸಿಲ್ಸ್. ಸೊ ಅವ್ರನ್ನೂ ಕೂಡ ಒಂದು ಸೆಕ್ರೆಟ್ರಿಯೇಟ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ದಟ್ ಇವರ ಗೀಟಿಂಗ್ ಎಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅಂಥದ್ದು ಏನಿಲ್ಲ. ನೆಕ್ಸ್ಟು ಪಬ್ಲಿಕ್ ಆ್ಯಕ್ಟು. ಸೊ ನೋಡಿ, ಇದು ತುಂಬ ಈಸಿ. ಸೊ ಇಂಡಿಯಾದಲ್ಲಿರುವಂತಹ ಒಂದು ಆರ್ಟಿಕಲ್ ಏನಪ್ಪ, 1 ಇಂಡಿಯಾ ಇಸ್ ಯೂನಿಯನ್ ಆಫ್ ಸ್ಟೇಟು, ಅದೇ ತಾನೇ 1 2ನ. ಸೊ ಇದೆಯಲ್ಲ, ಸೊ ಅದ್ರ ಬಗ್ಗೆ ಇಲ್ಲಿ ಹಾಕಿದ್ದೀನಿ ಇಲ್ಲಿ ಸಿಂಪ್ಲಿ. ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟು. ಈಚ್ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಟೆರಿಟರಿ, ಓನ್ ಜುರಿಸ್ಟಿಕ್ಷನ್. ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಈ ಥರ ಓನ್ ಜುರಿಸ್ಟಿಕ್ಷನ್ ಇದ್ದರೂ ಕೂಡ ಕೆಲವೊಂದು ಆ್ಯಕ್ಟ್ ಅಥವಾ ರೆಕಾರ್ಡ್ಸು ಆಫ್ ಒನ್ ಸ್ಟೇಟ್ ಮೇ ನಾಟ್ ಬಿ ಆಟೋಮೆಟಿಕಲಿ ಅಕ್ಸೆಪ್ಟ್ ಇನ್ ಅನದರ್ ಸ್ಟೇಟ್. ನಿಮ್ಗನ್ಸುತ್ತೆ, ಅಲ್ಲ ಗುರು, ಈಗ ಕರ್ನಾಟಕದಲ್ಲಿರುವಂಥ ರೆಕಾರ್ಡ್ಸ್ ಆಗಿರ್ಬೋದು, ಆ್ಯಕ್ಟ್ಸ್ ಆಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ಅದನ್ನು ಬೇರೆ ಸ್ಟೇಟ್ಗಳು ಯಾಕೆ ಅಕ್ಸೆಪ್ಟ್ ಮಾಡಬೇಕು ಅಂತ ನಿಮಗೆ ಒಂದು ಕ್ವಶನ್ ಅರೈಸ್ ಆಗಬಹುದು. ಹೌದಾ? ಬರೀ ಪಾಲಿಸೀಸ್ ಅಂತಲ್ಲ, ಪಾಲಿಸೀಸಿಂದ ಆಗಿರುವಂಥ ಕೆಲವೊಂದಷ್ಟು ಪ್ರಾವಿಷನ್ಸ್ ಇರ್ಬೋದು. ಪ್ರಾವಿಷನ್ಸ್ ಅಂತಂದರೆ ಏನು? ಎಕ್ಸಾಂಪಲು, ನಿಮ್ಮ DL ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು. ಈಗ ಕರ್ನಾಟಕದಲ್ಲಿ ಓದ್ಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿರ್ತೀರ, PU ಸರ್ಟಿಫಿಕೇಟ್ ಆಗಿರ್ಬೋದು, ಆಯಿತಾ? ರೇಷನ್ ಕಾರ್ಡ್ ಆಗಿರ್ಬೋದು. ಅರ್ಥ ಆಗ್ತಿದೆಯಾ? ಸೊ ಆ ಥರ ಒಂದಷ್ಟು ಪ್ರಾವಿಷನ್ಸ್ ಅಥವಾ ಒಂದಷ್ಟು ರೆಕಾರ್ಡ್ಸ್ ಆಗಿರ್ಬೋದು, ಅದನ್ನು ಬರೀ ಕರ್ನಾಟಕದಲ್ಲೇ ಅಂತಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲೋದ್ರೂ ಕೂಡ ಅಕ್ಸೆಪ್ಟ್ ಮಾಡೋ ರೀತಿ ಇರಬೇಕು ಅನ್ನೋದೇ ಈ ಒಂದು ಪ್ರಾವಿಷನ್ನ ಅರ್ಥ. ಆಯಿತಾ? ಸೊ ಅದಕ್ಕೆ ಈ ಒಂದು ಪಬ್ಲಿಕ್ ಆ್ಯಕ್ಟ್, ರೆಕಾರ್ಡ್ಸ್ ಆ್ಯಂಡ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ನ ಫುಲ್ ಫೇತ್ ಆ್ಯಂಡ್ ಕ್ರೆಡಿಟ್ ಕ್ಲಾಸ್ ಅಂತಲೂ ಕೂಡ ಕರೀತಾರೆ. ಅರ್ಥ ಆಗ್ತಿದೆಯಾ? ಇನ್ನೊಂದ್ಸತಿ ಹೇಳ್ತೀನಿ, ಪಬ್ಲಿಕ್ ಆ್ಯಕ್ಟ್ಸ್, ರೆಕಾರ್ಡ್ಸ್ ಆ್ಯಂಡ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಂತ ಏನಿದೆಯಲ್ಲ, ಇದನ್ನು ನೀವು ಫುಲ್ ಫೇತ್ ಆ್ಯಂಡ್ ಕ್ರೆಡಿಟ್ ಕ್ಲಾಸ್ ಅಂತಲೂ ಕೂಡ ಕರೀತಾರೆ. ಆಯಿತಾ? ಅರ್ಥ ಏನು? ಫುಲ್ ಫೇತ್ ಆ್ಯಂಡ್ ಕ್ರೆಡಿಟ್ ಅಂತಂದರೆ ಅರ್ಥ ಏನು ಅಂತಂದರೆ, ಸೊ ಎವ್ರಿ ಸ್ಟೇಟ್ ಆ್ಯಂಡ್ ಸೆಂಟರ್ ಮಸ್ಟ್ ರೆಸ್ಪೆಕ್ಟ್, ರೆಕಗ್ನೈಸ್ ಆ್ಯಂಡ್ ಗಿವ್ ಲೀಗಲ್ ವ್ಯಾಲಿಡಿಟಿ ಟು ದ ಅಫಿಷಿಯಲ್ ಆ್ಯಕ್ಟ್ ಆ್ಯಂಡ್ ಕೋರ್ಟ್ ಡಿಸಿಷನ್ ಆಫ್ ಅದರ್ ಸ್ಟೇಟ್. ನೋಡಿ, ಪ್ರತಿಯೊಂದು ಸ್ಟೇಟ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲ, ಸೆಂಟರು ಮತ್ತು ಎಲ್ಲ ಸ್ಟೇಟ್ಗಳು ಏನೇ ಒಂದು ಆ್ಯಕ್ಟ್ ಆಗಿರ್ಬೋದು ಅಥವಾ ಕೋರ್ಟ್ ಡಿಸಿಷನ್ ಆಗಿರ್ಬೋದು, ಅದನ್ನು ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡಬೇಕು, ಮತ್ತು ರೆಕಗ್ನೈಸ್ ಮಾಡಬೇಕು, ಮತ್ತು ಲೀಗಲ್ ವ್ಯಾಲಿಡಿಟಿಯನ್ನು ಕೊಡಬೇಕು. ಈಗ ನಾನು ಒಂದು ಪೊಲಿಟಿಕ್ ಕ್ಲಾಸ್ಗಳಲ್ಲೇ ತುಂಬ ಕೇಸ್ಗಳು ಹೇಳಿದ್ದೀನಿ. ಅಹಮದಾಬಾದ್ ಕೇಸ್ ಅಂತ ಹೇಳ್ತೀನಿ, ಕೋಲ್ಕತ್ತಾ ಕೇಸ್ ಅಂತ ಹೇಳ್ತೀನಿ. ಸೊ ಅದನ್ನೆಲ್ಲ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹೇಳಿ? ಇದರಿಂದನೇ. ಅರ್ಥ ಆಗ್ತಿದೆಯಾ? ಅಲ್ಲಿರೋದನ್ನ ನಾವು ಅದನ್ನು ರೆಕಗ್ನೈಸ್ ಮಾಡಿ, ರೆಸ್ಪೆಕ್ಟ್ ಕೊಟ್ಟು, ಒಂದು ಲೀಗಲ್ ವ್ಯಾಲಿಡಿಟಿ ಕೊಟ್ಟು ಇದಕ್ಕೂ ಲಿಂಕ್ ಮಾಡ್ತಾ ಇದ್ದೀವಿ. ಈಗ ಕೋರ್ಟ್ಗಳೆಲ್ಲ ನೀವು ಫಿಲಮಲ್ಲಿ ನೋಡ್ಬೋದು. ಮಹಾರಾಷ್ಟ್ರ ಕೇಸ್ನ ಪ್ರಕಾರವಾಗಿ, ಅಹಮದಾಬಾದ್ ಕೇಸ್ನ ಪ್ರಕಾರವಾಗಿ ಈ ಜಡ್ಜ್ಮೆಂಟ್ನ ಕೊಡ್ತಾ ಇದ್ದೀನಿ. ಸೊ ದಟ್ ಅಲ್ಲೂ ಕೂಡ ಈ ಥರ ಒಂದು ಸಿಚುವೇಶನ್ ಅರೈಸ್ ಆದಾಗ ಅಲ್ಲೂ ಕೂಡ ಆ ಥರ ಜಡ್ಜ್ಮೆಂಟ್ ಕೊಟ್ಟಿದ್ರು. ಆ ಒಂದು ಜಡ್ಜ್ಮೆಂಟ್ನ ರೆಫರೆನ್ಸ್ ಆಗಿ ತೊಗೊಂಡು ನಾನು ಈ ಜಡ್ಜ್ಮೆಂಟ್ನ ಕೊಡ್ತಾ ಇದ್ದೀನಿ ಅಂತೆಲ್ಲ ನೋಡಿರ್ತೀರಲ್ವ, ಫಿಲಮ್ಲೆಲ್ಲ ನೋಡಿರ್ತೀರ ನೋಡಿ. ಸೊ ಯಾಕೆ ಅದನ್ನು ಹೇಳ್ತಾರೆ ಅಂತಂದರೆ, ಈ ಒಂದು ಕ್ಲಾಸಿಂದ ಫುಲ್ ಫೇತ್ ಆ್ಯಂಡ್ ಕ್ರೆಡಿಟ್. ಅರ್ಥ ಆಗ್ತಿದೆಯಾ? ಸೊ ಪ್ರಾವಿಷನ್ಸ್ ಆಫ್ ಫುಲ್ ಫೇತ್ ಆ್ಯಂಡ್ ಕ್ರೆಡಿಟ್ ಕ್ಲಾಸ್ ಪ್ರಕಾರ, ಸೊ ರೆಕಗ್ನಿಷನ್ ಆಫ್ ಪಬ್ಲಿಕ್ ಆ್ಯಕ್ಟು, ರೆಕಾರ್ಡ್ ಮತ್ತು ಜುಡಿಷಿಯಲ್ ಪ್ರೊಸೀಡಿಂಗ್ಸು, ಸೊ ಏನೇ ಆದರೂ ಕೂಡ ಎಲ್ಲ ಕೂಡ ರೆಕಗ್ನೈಸ್ ಮಾಡಬೇಕು. ಆಯಿತಾ? ಸೊ ಪಬ್ಲಿಕ್ ಆ್ಯಕ್ಟ್ ಅಂತಂದರೆ ಏನು? ನಾರ್ಮಲಾಗಿ ಲೆಜಿಸ್ಲೇಟಿವ್ ಆ್ಯಕ್ಟ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆ್ಯಕ್ಟ್ಸ್ ಆಗಿರ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್, ಎ ಟ್ರಾನ್ಸ್ಪೋರ್ಟ್ ರೂಲ್ issued by the ಕರ್ನಾಟಕ ಗೌರ್ಮೆಂಟ್ ಮಸ್ಟ್ ಬಿ ರೆಕಗ್ನೈಸ್ ಬೈ ಅದರ್ ಸ್ಟೇಟ್ಸ್ ವೆನ್ ಅಪ್ಲಿಕೇಬಲ್. ಯಾವಾಗ ಬೇಕೋ ಅವಾಗ ಅದನ್ನು ಅಪ್ಲಿಕೇಬಲ್ ಮಾಡ್ಕೋಬಹುದು ಬೇರೆ ಸ್ಟೇಟ್ಗಳು ಕೂಡ. ಅಥವಾ ಅವರು ಈಗೋಯಿಸ್ಟಿಕ್ಕಾಗಿ ನಾನೇ ಕರ್ನಾಟಕ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಬೇಕು, ಸೊ ಆ ಥರ ಏನಿಲ್ಲ. ಸೊ ದೇ ಮಸ್ಟ್ ಬಿ ರೆಕಗ್ನೈಸ್. ಆಯಿತಾ? ಕನ್ನಡ ಗೌರ್ಮೆಂಟ್ ರೀತಿ ಮಾಡಿದರು, ಸೊ ನಾವು ಅದನ್ನು ಮಾಡೋಣ ಅಂತ ಮಾಡ್ಕೋಬಹುದು. ನೆಕ್ಸ್ಟು ಪಬ್ಲಿಕ್ ರೆಕಾರ್ಡ್ಸ್ ಆಗಿರ್ಬೋದು, ಅಫಿಷಿಯಲ್ ಬುಕ್ಸ್ ಆಗಿರ್ಬೋದು, ರಿಜಿಸ್ಟಾರ್ಸ್ ಆಗಿರ್ಬೋದು, ರೆಕಾರ್ಡ್ಸ್ ಆಗಿರ್ಬೋದು. ಎಕ್ಸಾಂಪಲ್, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೇರಳದಲ್ಲಿ ಇಶ್ಯೂ ಆಗಿರೋದನ್ನ ಮಹಾರಾಷ್ಟ್ರದಲ್ಲೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು.
ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗಳು. ಅದು ಕೂಡ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಂತ ಹೇಳೋದಾದರೆ ಜಡ್ಜ್ಮೆಂಟು, ಡಿಕ್ರೀಸು, ಆರ್ಡರ್ಸು ಆಫ್ ಕೋರ್ಟ್ಸ್ ಯಾವುದದು ಸಿವಿಲ್ ಕೋಡ್ ಮಾತ್ರ, ಸಿವಿಲ್ ಕೋರ್ಟ್ ಡಿಗ್ರಿ ಮಾತ್ರ, ಕ್ರಿಮಿನಲ್ದು ಬರೋದಿಲ್ಲ ಆಯಿತಾ. ಈಗ ಅಕಸ್ಮಾತ್ ಸಿವಿಲ್ ಕೋಡ್ ಡಿಗ್ರಿದು ಪಾಸ್ಟ್ ಇನ್ ಡೆಲ್ಲಿ ಅದನ್ನು ತಮಿಳ್ನಾಡಲ್ಲೂ ಕೂಡ ರೆಕಗ್ನೈಸ್ ಮಾಡಬೇಕಾಗ್ತದೆ. ಯಾವುದು ಬರೀ ಸಿವಿಲ್ ಮ್ಯಾಟರ್ಸ್ ಅಷ್ಟೇ, ಯಾವುದೇ ಕಾರಣಕ್ಕೂ ಕ್ರಿಮಿನಲ್ ಬರೋದಿಲ್ಲ. ನೆಕ್ಸ್ಟು ಪವರ್ ಆಫ್ ಪಾರ್ಲಿಮೆಂಟ್ ಓವರ್ ಪ್ರೂಫ್ ಆ್ಯಂಡ್ ಎಫೆಕ್ಟ್. ನೋಡಿ, ಆ ಥರ ಬೇರೆ ಕಡೆನೂ ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ಪಾರ್ಲಿಮೆಂಟ್ ಒಂದು ಲಾನ ಕ್ರಿಯೇಟ್ ಮಾಡಬೇಕು. ಸೊ ದಟ್ ಅಲ್ಲಿ ಒಂದು ಸ್ಟ್ಯಾಂಪ್ಸ್ ಆಗಿರ್ಬೋದು, ನೋಡಿರ್ತಾರಲ್ಲಪ್ಪ ಈಗ ಕೆಲವೊಂದು ಸ್ಟ್ಯಾಂಪ್ಸ್ ಇರ್ತದೆ, ಸ್ಟ್ಯಾಂಪ್ಸ್ ಅಥವಾ ಲೋಗೋ ಇರ್ತದೆ. ಸೊ ಆ ಲೋಗೋ ನೋಡಿದ ತಕ್ಷಣ ಅರ್ಥ ಮಾಡ್ಕೋತಾರೆ, ಸೊ ಇದನ್ನು ನಾವು ಎಲ್ಲ ಕಡೆ ಅಕ್ಸೆಪ್ಟ್ ಮಾಡಬೇಕು ಅಂತ. ಸೊ ಆ ಥರ ಪಾರ್ಲಿಮೆಂಟು ಒಂದು ಲಾನ ಮಾಡಬೇಕು. ಹೇಗೆ ಲಾ ಮಾಡಬೇಕು ಅಂತಂದರೆ, ಯಾವ ರೀತಿ ನಾವು ಈ ಥರ ಆ್ಯಕ್ಟು, ರೆಕಾರ್ಡ್ಸ್ ಆಗಿರ್ಬೋದು, ಜಡ್ಜ್ಮೆಂಟ್ಗಳನ್ನ ಸೊ ಯಾವ ರೀತಿ ಬೇರೆ ಕಡೆನೂ ಅದನ್ನು ಆಕ್ಸೆಪ್ಟ್ ಮಾಡೋ ರೀತಿ ಮಾಡಬೇಕು ಅನ್ನೋದು ಪಾರ್ಲಿಮೆಂಟು ಒಂದು ಲಾನ ಕ್ರಿಯೇಟ್ ಮಾಡಿ ಮಾಡಬೇಕು ಆಯಿತಾ. ಮೋಡ್ ಆಫ್ ಪ್ರೂಫ್ ನಾನು ಹೇಳಿದ್ನಲ್ಲ, ಒಂದು ಲೋಗೋ ಡಿಸೈನ್ ಮಾಡಿ ಸೊ ದಟ್ ಇಟ್ ಈಸ್ ಯೂನಿವರ್ಸಲ್ ಅಂತ ಮಾಡಬೇಕು. ಅಥವಾ ಒಂದು ಬೇರೆ ರೀತಿ ಏನಾದರೂ ಒಂದು ಪ್ರೊಸೀಜರ್ ಇರ್ತವೆ, ಸೊ ಪಾರ್ಲಿಮೆಂಟ್ ಅದನ್ನು ಮಾಡಬೇಕಾಗ್ತದೆ ಆಯಿತಾ. ಸರಿ, ನೆಕ್ಸ್ಟು ನಾನು ಹೇಳಿದ್ನಲ್ಲ ಸರ್ಟಿಫೈಡ್ ಕಾಪೀಸು, ಡಿಜಿಟಲ್ ರೆಕಾರ್ಡ್ಸು, ಸೀಲು ಮತ್ತು ಸಿಗ್ನೇಚರ್ಸು ಆಯಿತಾ. ಸೊ ಸೀಲು ಸಿಗ್ನೇಚರ್ ಇದ್ದರೆ ಆಗುತ್ತೆ ನೋಡಿ ಅದು. ಮತ್ತು ಎಕ್ಸಿಕ್ಯೂಷನ್ ಆಫ್ ಸಿವಿಲ್ ಜಡ್ಜ್ಮೆಂಟ್ ಎನಿವೇರ್ ಇನ್ ಇಂಡಿಯಾ. ನೋಡಿ, ಸಿವಿಲ್ ಕೋರ್ಟ್ಗಳಿರುವಂತಹ ಜಡ್ಜ್ಮೆಂಟ್ನ ಇಟ್ಕೊಂಡು ರೆಫರೆನ್ಸ್ ಆಗಿ ಅವರು ಬೇರೆ ಕಡೆನೂ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಆಯಿತಾ. ಸೊ ಇದು ಬರೀ ಸಿವಿಲ್ ಜಡ್ಜ್ಮೆಂಟ್ ಆಗಿರುತ್ತೆ. ಸೊ ಡಸ್ ನಾಟ್ ಅಪ್ಲೈ ಟು ದ ಕ್ರಿಮಿನಲ್ ಜಡ್ಜ್ಮೆಂಟ್. ಯಾಕಪ್ಪ ಅದು ಕ್ರಿಮಿನಲ್ಗೆ ತಗೊಳ್ಳಿಲ್ಲ ಅಂತಾರೆ ನೋಡಿ, ಕ್ರಿಮಿನಲ್ ಲಾ ಅಂತ ಬರೋದೇನಿದೆಯಲ್ಲ, ಇದು ಸ್ಟೇಟ್ ಪೊಲೀಸ್ ಮತ್ತು ಸ್ಟೇಟ್ ಪೀನಲ್ ಜುರಿಸ್ಡಿಕ್ಷನ್ಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಟೇಟಲ್ಲೂ ಬೇರೆ ಬೇರೆ ಥರದ ಒಂದು ಪೀನಲ್ ಜುರಿಸ್ಡಿಕ್ಷನ್ ಇರೋ ಕಾರಣ ಅದನ್ನೇ ಫಾಲೋ ಮಾಡಿ ಅಂತ ಅಲ್ಲ. ಈಗ ಮೇ ಬಿ ಕರ್ನಾಟಕದಲ್ಲಿ ಕೊಲೆ ಆದರೆ, ಸೊ ಕೊಲೆ ಏನಂತ ತಗೊಳಕ್ಕಾಗಲ್ಲ, ಮೇ ಬಿ ಕಳ್ತನ ಆಯಿತು ಅಂತಂದರೆ ಮೇ ಬಿ ನಮ್ಮಲ್ಲಿರುವಂಥ ಒಂದು ಲೋಕಲ್ ಪೀನಲ್ ಜುರಿಸ್ಡಿಕ್ಷನ್ ಪ್ರಕಾರ ಈ ರೀತಿ ಶಿಕ್ಷೆ ಅಂತ ಇರ್ಬೋದು. ಮೇ ಬಿ ಕೇರಳದಲ್ಲಿ ಬೇರೆ ಥರ ಇರ್ಬೋದು, ಅಥವಾ ಮಹಾರಾಷ್ಟ್ರದಲ್ಲಿ 1 ವರ್ಷ ಜೈಲು ಅಂತ ಇರ್ಬೋದು, ತಮಿಳ್ನಾಡಲ್ಲಿ ಬೇರೆ ಥರ ಇರ್ಬೋದು. ಸೊ ಆ ರೀತಿ ನೋಡಿ, ಎಕ್ಸಾಂಪಲ್ ಆ ಮನಿ ರಿಕವರಿ ಡಿಕ್ರಿ ಪಾಸ್ಟ್ ಇನ್ ಗುಜರಾತ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಇನ್ ರಾಜಸ್ಥಾನ್. ಇದೊಂದು ಸಿವಿಲ್ಲು. ಮನಿ ರಿಕವರಿ ಅನ್ನೋದೆಲ್ಲ ಒಂದು ಸಿವಿಲ್ ಜಡ್ಜ್ಮೆಂಟ್ ಆಗಿರುತ್ತೆ, ಅದನ್ನು ರಾಜಸ್ಥಾನಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು ಆಯಿತಾ. ಆದರೆ ಕ್ರಿಮಿನಲ್ ಪನಿಷ್ಮೆಂಟ್ ಏನಿದೆಯಲ್ಲ, ಪಂಜಾಬಲ್ಲಿ ಈ ಥರ ಆಗಿದ್ದು ನೋಡಿ ಸರ್. ಪಂಜಾಬಲ್ಲಿ ಒಂದು ಪಿಕ್ ಪಾಕೆಟ್ ಮಾಡಿರೋದಕ್ಕೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರು, ನೀವು ಇದೇ ರೀತಿ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಆಯಿತಾ. ಗೊತ್ತಿರಲಿ. ಸರಿ, ನೆಕ್ಸ್ಟು ಇಂಟರ್ ಸ್ಟೇಟ್ ಟ್ರೇಡ್ ಮತ್ತು ಕಾಮರ್ಸು, ಇಂಟರ್ ಕೋರ್ಸು. ಸೊ ಏನಿದು ಅಂತಂದರೆ, 2 ರಾಜ್ಯಗಳ ಮಧ್ಯೆ ಫ್ರೀಯಾಗಿ ಟ್ರೇಡ್ ಆಗಬೇಕು ಅಷ್ಟೇ, ಇನ್ನೇನು ಇಲ್ಲ. ಫ್ರೀಯಾಗಿ ಟ್ರೇಡ್ ಆಗಬೇಕು, ಯಾವುದೇ ಕಾರಣಕ್ಕೂ ಟ್ರೇಡ್ ಬ್ಯಾರಿಯರ್ಸ್ನ ಹಾಕಬಾರ್ದು. ಹಾಗಂತ ಹೇಳಿ ಕಂಪ್ಲೀಟಾಗಿ ಆಬ್ಸಲ್ಯೂಟ್ ಪವರ್ ಅಂತ ಹೇಳೋದಕ್ಕಾಗಲ್ಲ ನಾನು ಇದನ್ನು. ಅಕಸ್ಮಾತ್ ಪಬ್ಲಿಕ್ ಇಂಟ್ರೆಸ್ಟ್ಗೆ ಏನಾದರೂ ಅಫೆಕ್ಟ್ ಆಗ್ತಾ ಇದೆ ಅಂತಂದಾಗ ಬೇಕಾದ್ರೆ ನೀವು ಅದನ್ನು ಟ್ರೇಡ್ ಬ್ಯಾರಿಯರ್ಸ್ಗಳನ್ನ ಹಾಕ್ಬೋದು, ಅಥವಾ ಟ್ಯಾರಿಫ್ನ ಹಾಕ್ಬೋದು ಇಂಟರ್ ಸ್ಟೇಟ್ ಮಧ್ಯ. ಈಗ ನಮ್ಮ ಕರ್ನಾಟಕದಲ್ಲಿ ಮೇ ಬಿ ಟೊಮೊಟೊದು ಪ್ರೈಸು ಕುಸ್ತೋಗಿದೆ ಅಂತ ತಿಳ್ಕೊಳ್ಳಿ. ರೈತರಿಗೆ ಸಿಗ್ತಾ ಇರೋದೇ ಬರೀ 10 ರೂಪಾಯಿ kg. ಈಗ ನಮಗೆ ಒಂದು 40 ರೂಪಾಯಿ ಸಿಗ್ತಾ ಇದೆ ಅಂತಂದರೆ ಮೇ ಬಿ ರೈತರಿಗೆ ಅದು 10 ರೂಪಾಯಿಗೆ ಸಿಗ್ತಾ ಇರ್ಬೋದು. ಅರ್ಥ ಆಗ್ತಿದೆ? ಸೊ ರೈತರಿಗೆ 10 ರೂಪಾಯಿ ಸಿಗ್ತಾ ಇದೆ ಅಂತಂದರೆ ಏನು, ರೈತರಿಗೆ ಆ್ಯಕ್ಚುಲಾಗಿ ದುಡ್ಡು ಸಿಗ್ತಾ ಇರೋದು ಪ್ರತಿ kgಗೆ ಬರೀ 10 ರೂಪಾಯಿ ಅಂತ. ಸೊ ಈಗ ತಮಿಳ್ನಾಡವ್ರು ಏನು ಮಾಡ್ತಾರೆ, ಎಲ್ಲನೂ ತಗೊಂಡ್ಬಂದು ಡಂಪ್ ಮಾಡಿಬಿಡ್ತಾರೆ ಕರ್ನಾಟಕಕ್ಕೆ. ಅವಾಗೇನಾಗುತ್ತೆ, ಇನ್ನೂ ಟೊಮೊಟೊ ಬೆಲೆ ಕುಸ್ತೋಗುತ್ತೆ. ಮೇ ಬಿ ಟೊಮೊಟೊ ಬೆಲೆ 20 ರೂಪಾಯಿ ಬಿಡ್ಬೋದು. 20 ರೂಪಾಯಿ ಬಿದ್ದರೆ ಏನಾಗುತ್ತೆ, ರೈತರಿಗೆ, ನಮ್ಮ ಕರ್ನಾಟಕದ ರೈತರಿಗೆ ಸಿಗದೆ ಬರೀ 2 ರೂಪಾಯಿ, ಆ ರೀತಿ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದರಿಂದ ಏನಾಗುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ಗೆ ತೊಂದರೆ ಆಗುತ್ತೆ, ಅಲ್ಲಿರುವಂಥ ಲೋಕಲ್ಸ್ಗೆ ತೊಂದರೆ ಆಗುತ್ತೆ, ಲೋಕಲ್ ಫಾರ್ಮರ್ಸ್ಗೆ ತೊಂದರೆ ಆಗುತ್ತೆ. ಸೊ ಆ ಟೈಮಲ್ಲಿ ಬೇಕಾದರೆ ಕರ್ನಾಟಕದ ಅಂದರೆ ಆ ಒಂದು ಸ್ಟೇಟ್ ಗೌರ್ಮೆಂಟ್ಗಳು ಒಂದು ಟ್ಯಾರಿಫ್ಗಳನ್ನ ಹಾಕೋಬೋದು ಆಯಿತಾ. ನೋಡಿ, ಇಂಡಿಯಾ ವಾಂಟೆಡ್ ಟು ಬಿ ಒನ್ ಎಕನಾಮಿಕ್ ಯೂನಿಟ್, ನೋ ಫ್ರಾಗ್ಮೆಂಟೆಡ್ ಸ್ಟೇಟ್ ಬಾರ್ಡರ್ಸ್. ಸೊ ಬಿಫೋರ್ ಕಾನ್ಸ್ಟಿಟ್ಯೂಷನ್, ಸೊ ಪ್ರಾವಿನ್ಸಸ್ಸು ಒಂದು ಟ್ರೇಡ್ ಬ್ಯಾರಿಯರ್ಗಳನ್ನ ಹಾಕೊಳ್ತಾ ಇತ್ತು. ಇದರಿಂದ ಟ್ರೇಡ್ ತುಂಬ ಸಫರ್ ಆಗ್ತಾಯಿತ್ತು. ಸೊ ಆ ಥರ ಆಗಬಾರ್ದು ಅಂತಲೇ ನಮ್ಮ ಪಾರ್ಟ್ 13ಲಿ ಬೇಕಾದ್ರೆ ನೋಡ್ಬೋದು. ನಿಮ್ಮ ಹತ್ರ ಏನಾದರೂ ಚಾರ್ಟ್ ಅಂಟಿಸ್ಕೊಂಡಿದ್ರೆ ನೋಡಿ, ಪಾರ್ಟ್ 13ಲಿ ಆರ್ಟಿಕಲ್ 301 307ವರೆಗೂ ಈ ಒಂದು ಟ್ರೇಡ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಟ್ರೇಡು, ಕಾಮರ್ಸು, ಇಂಟರ್ ಕೋರ್ಸ್ ವಿತ್ ಇನ್ ಇಂಡಿಯಾ. ಸೊ ಆರ್ಟಿಕಲ್ 301 ಪ್ರಕಾರ ಫ್ರೀಡಮ್ ಆಫ್ ಟ್ರೇಡ್ ಬಗ್ಗೆ ಮಾತಾಡುತ್ತೆ. ಸೊ ಎಲ್ಲ ಕೂಡ ಥ್ರೂ ಔಟ್ ಇಂಡಿಯಾ ಫ್ರೀ ಇರಬೇಕು ಟ್ರೇಡು. ಆಬ್ಜೆಕ್ಟಿವ್ಸ್ ಆಫ್ 301 ಪ್ರಕಾರ, ಸೊ ಯಾವುದೇ ಕಾರಣಕ್ಕೂ ಬಾರ್ಡರ್ಸ್ ಬ್ಯಾರಿಯರ್ಗಳನ್ನ ಹಾಕೋಬಾರ್ದು, ಟ್ರೇಡ್ ರೆಸ್ಟ್ರಿಕ್ಷನ್ಗಳನ್ನ ಮಾಡಬಾರ್ದು ಆಯಿತಾ. ಎಲ್ಲನೂ ಕೂಡ ನೀವು ತೆಗೆದಾಕ್ಬಿಡ್ಬೇಕು ಆಯಿತಾ. ಎನ್ಕರೇಜ್ ಫ್ರೀ ಫ್ಲೋ ಆಫ್ ಗೂಡ್ಸ್, ಫ್ರೀ ಮೂಮೆಂಟ್ ಆಫ್ ಪೀಪಲ್. ನೋಡಿ, ಅಕಸ್ಮಾತು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬರ್ತಾಯಿದ್ದು ಅಂತಂದರೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಾದ್ಮೇಲೆ ಬೇಕಾದ್ರೆ ನೀವು ಹೋಗಬಹುದು ಅಂತ ಯಾವುದೇ ಕಾರಣಕ್ಕೂ ಲಾಗಳನ್ನ ಮಾಡಬಾರ್ದು
ಆಯಿತಾ, ಫ್ರೀಯಾಗಿ ಹೋಗೋ ರೀತಿ ಇರಬೇಕು. ಮತ್ತು ವೈಡ್ ಸ್ಕೋಪ್ ಆಫ್ ಫ್ರೀಡಮ್ ಅಪ್ಲೈ ಟು ಇಂಟರ್ಸ್ಟೇಟು, ಇಂಟ್ರಾಸ್ಟೇಟು, ರೆಸ್ಟ್ರಿಕ್ಷನ್ ಅಟ್ ಸ್ಟೇಟ್ ಬಾರ್ಡರ್ ಆರ್ ಔಟ್ಸೈಡ್ ಸ್ಟೇಟು. ಸೊ ಇವೆಲ್ಲ ಕೂಡ ಆರ್ಟಿಕಲ್ 301ನ ವೈಲೇಟ್ ಮಾಡುತ್ತೆ. ನೋಡಿ, ಎ ಟ್ಯಾಕ್ಸ್ ಇಂಪೋಸ್ಡ್ ಇನ್ಸೈಡ್ ದ ಸ್ಟೇಟ್ ದಟ್ ಇಂಡೈರೆಕ್ಟ್ಲಿ ಬ್ಲಾಕ್ ಇಂಟರ್ ಸ್ಟೇಟ್ ಟ್ರೇಡ್. ಸೊ ಈ ಥರ ಎಲ್ಲ ಮಾಡ್ತು ಅಂತಂದರೆ, ಅಂದರೆ ಟ್ಯಾಕ್ಸ್ಗಳನ್ನ ಇಂಪೋಸ್ ಮಾಡ್ತು ಅಂತಂದರೆ, ಒಂದು ಟ್ರೇಡ್ ಆಗ್ತಾಯಿತ್ತು ಅಂತಂದರೆ, ಇಂಟರ್ ಸ್ಟೇಟ್ ಟ್ರೇಡ್ ಆಗ್ತಾಯಿತ್ತು ಅಂತಂದರೆ, ಆವಾಗ ಅಕಸ್ಮಾತ್ ಟ್ಯಾಕ್ಸ್ನ ಇಂಪೋಸ್ ಮಾಡ್ತು ಅಂತಂದರೆ ಆರ್ಟಿಕಲ್ 301ಗೆ ಏನಾಗುತ್ತೆ, ವೈಲೇಟ್ ಆಗುತ್ತೆ. ಹಾಗಂತ ಹೇಳಿ ಆರ್ಟಿಕಲ್ 301 ಆಬ್ಸಲ್ಯೂಟ್ ಅಂತಲ್ಲ. ಬೇಕಾದರೆ ರೆಸ್ಟ್ರಿಕ್ಷನ್ನ ಹಾಕೋಬೋದು. ಯಾವಾಗ? ಪಬ್ಲಿಕ್ ಇಂಟ್ರೆಸ್ಟ್ಗೆ. ನೋಡಿ, ಪಬ್ಲಿಕ್ ಇಂಟ್ರೆಸ್ಟ್ಗೆ ಏನಾದ್ರು ಅಫೆಕ್ಟ್ ಆಗ್ತಾಯಿತ್ತು ಅಂತಂದರೆ ಮಾತ್ರ ನೀವು ಅದನ್ನು ಟ್ಯಾಕ್ಸ್ಗಳನ್ನ ಹಾಕೋಬೋದು. ಸೊ ಲಿಮಿಟೇಷನ್ ಆನ್ ಪಾರ್ಲಿಮೆಂಟ್ ಅಂದರೆ ಇಟ್ ಕೆನಾಟ್ ಗಿವ್ ಪ್ರಿಫರೆನ್ಸಸ್ ಆನ್ ಒನ್ ಸ್ಟೇಟ್. ಅಂದರೆ ಕಂಪ್ಲೀಟಾಗಿ ಒಂದು ಸ್ಟೇಟ್ಗೆ ಫೇವರಿಸಮ್ ಕೊಟ್ಟು ಮಾಡಬಾರ್ದು, ಮತ್ತು ಸ್ಟೇಟ್ಗಳನ್ನೇ ಅದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಎಲ್ಲ ಏನೇ ಒಂದು ಲಾ ತೊಗೊಂಡ್ರು, ಏನೇ ಒಂದು ಡಿಸಿಷನ್ ಮಾಡಿದ್ರು ಕೂಡ ಈಕ್ವಲ್ ಆಗಿರಬೇಕು. ಆಯಿತಾ? ಎಕ್ಸಾಂಪಲ್, ಎಕ್ಸೆಪ್ಷನಲ್ ಸ್ಕ್ಯಾರ್ಸಿಟಿ ಆಫ್ ಗೂಡ್ಸ್. ಎಕ್ಸಾಂಪಲ್, ಈಗ ರೈಸ್ ಅಂದರೆ ತಗೋಬೋದು. ಸ್ಕ್ಯಾರ್ಸಿಟಿ ಬಂತು ಅಂದರೆ ಆವಾಗ ನೀವು ಟ್ಯಾಕ್ಸ್ ಹಾಕಿ ಅಂತ ಹೇಳೋದಕ್ಕಾಗತ್ತಾ? ಸೊ ನೋ, ಆ ರೀತಿ ಮಾಡಬಾರ್ದು ಅಂತ ಹೇಳುತ್ತೆ ಅಷ್ಟೇ, ಇನ್ನೇನಿಲ್ಲ. ಎಕ್ಸಾಂಪಲ್, ಇನ್ನೊಂದು ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ 1955. ಸೊ ಇಟ್ ಅಲೋಸ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಕಂಟ್ರೋಲ್ ಪ್ರೊಡಕ್ಷನು, ಸಪ್ಲೈ, ಡಿಸ್ಟ್ರಿಬ್ಯೂಷನು, ಪೆಟ್ರೋಲಿಯಮು, ಕೋಲು, ಐರನ್ ಸ್ಟೀಲ್ ಇದನ್ನೆಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟು ಏನದು ಅಲೋ ಮಾಡುತ್ತಂತೆ. ಇದು ಯಾವುದ್ರ ಪ್ರಕಾರ? ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ 1955 ಪ್ರಕಾರ. ಇದಷ್ಟು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು ಸ್ಟೇಟ್ ಲೆಜಿಸ್ಲೇಚರ್ ಪವರ್ ಏನು ಅಂದರೆ, ಸ್ಟೇಟ್ ಕ್ಯಾನ್ ಇಂಪೋಸ್ ಅ ರೀಸನಬಲ್ ರೆಸ್ಟ್ರಿಕ್ಷನ್ ಪಬ್ಲಿಕ್ ಇಂಟ್ರೆಸ್ಟ್ಗೆ ಏನಾದ್ರು ಅಫೆಕ್ಟ್ ಆಗ್ತಾಯಿತ್ತು ಅಂತಂದರೆ, ಅದು ಕೂಡ ಪ್ರಯೋರ್ ಸ್ಯಾಂಕ್ಷನ್ ಆಫ್ ದ ಪ್ರೆಸಿಡೆಂಟ್. ನೋಡಿ, ಪ್ರೆಸಿಡೆಂಟ್ ಅವರೊಂದು ಪರ್ಮಿಷನ್ನ ತಗೊಂಡು ಹೇಳಬೇಕು ಸ್ಟೇಟ್ ಗೌರ್ಮೆಂಟ್ಗಳು ಏನಂತ, ಪ್ರೆಸಿಡೆಂಟ್ ಸಾಹೇಬ್ರೆ, ಈ ಒಂದು ಟ್ರೇಡಿಂದ, ಇಂಟರ್ಸ್ಟೇಟ್ ಟ್ರೇಡಿಂದ, ತಮಿಳ್ನಾಡಲ್ಲಿ ಬರುವಂತಹ ಯಾವುದೊಂದು ಟ್ರೇಡ್ ಆಗಿರ್ಬೋದು, ಕೇರಳದಿಂದ ಬರುವಂಥ ಒಂದು ಗೂಡ್ಸ್ ಆಗಿರ್ಬೋದು, ಇದರಿಂದ ನನ್ನ ಒಂದು ಪಬ್ಲಿಕ್ಗೆ ಅಫೆಕ್ಟ್ ಆಗ್ತಾಯಿದೆ, ನನ್ನ ಒಂದು ಲೋಕಲ್ ಫಾರ್ಮರ್ಸ್ಗೆ ಅಫೆಕ್ಟ್ ಆಗ್ತಾಯಿದೆ, ಇದರಿಂದ ನಾನು ಒಂದು ರೀಸನಬಲ್ ರೆಸ್ಟ್ರಿಕ್ಷನ್ ಹಾಕ್ತೀನಿ ಅಥವಾ ಒಂದು ಟ್ಯಾಕ್ಸನ್ನು ಹಾಕ್ತೀನಿ ಅಂತ ಹೇಳಿ ಪ್ರೆಸಿಡೆಂಟ್ ಅವರ ಒಂದು ಪರ್ಮಿಷನ್ ತೊಗೊಂಡು ಅವರೇನಾದರೂ ಒಪ್ಪಿಗೆ ಕೊಟ್ಟರೆ ಯು ಕ್ಯಾನ್ ಪುಟ್ ದ ಟ್ಯಾಕ್ಸ್. ಅರ್ಥ ಆಗ್ತಿದೆಯಾ? ಸೊ ರೆಸ್ಟ್ರಿಕ್ಷನ್ ಆನ್ ಸ್ಟೇಟ್ಸು. ಸೊ ಸ್ಟೇಟ್ ಲೆಜಿಸ್ಲೇಚರ್ ಕ್ಯಾನ್ ನಾಟ್ ಪ್ರಿಫರ್ ಒನ್ ಸ್ಟೇಟ್ ಓವರ್ ಅನದರ್. ನೋಡಿ, ಅಕಸ್ಮಾತು ನನಗೆ ಕೇರಳಕ್ಕೆ ತುಂಬ ಇಷ್ಟ, ಕರ್ನಾಟಕ ಮತ್ತು ಕೇರಳ ತುಂಬ ಇಷ್ಟ, ನಾನು ಹಾಗಂತ ಹೇಳಿ ಕೇರಳಕ್ಕೆ ತುಂಬ ಇಷ್ಟ ಅಂತ ಹೇಳಿ ಕೇರಳದಿಂದ ಏನೇ ಬಂದರೂ ನಾನು ಎಲ್ಲನೂ ಫ್ರೀಯಾಗಿ ಇಂಪೋರ್ಟ್ ಮಾಡ್ಕೊಬಿಟ್ಟು ತಮಿಳ್ನಾಡಲ್ಲಿ ಬರುವಂಥ ಯಾವುದೇ ಒಂದು ಗೂಡ್ಸ್ ಆಗಿರ್ಬೋದು ಅದಕ್ಕೆ ನಾವು ರೆಸ್ಟ್ರಿಕ್ಟ್ ಮಾಡಬಾರ್ದು. ಆಯಿತಾ? ಅಲ್ಲಿ ಡಿಸ್ಕ್ರಿಮಿನೇಷನ್ನ ಕ್ರಿಯೇಟ್ ಮಾಡಬಾರ್ದು ಬಿಟ್ವೀನ್ ಸ್ಟೇಟ್. ಈಗ ನಾನೇನಾದರೂ ಒಂದು ಸ್ಟೇಟ್ಗೆ ಒಂದು ಕನ್ಸೆಷನ್ ಕೊಡ್ತಾ ಇದ್ದೀನಿ ಅಂತಂದರೆ ಬೇರೆ ಸ್ಟೇಟ್ಗೂ ಕೂಡ ನಾನು ಅದೇ ರೀತಿ ಕನ್ಸೆಷನ್ಗಳನ್ನ ಕೊಡಬೇಕು ಅನ್ನೋದೇ ಅರ್ಥ. ಆಯಿತಾ? ಎಷ್ಟು ಟ್ಯಾಕ್ಸೇಷನ್ ಆನ್ ಇಂಪಾರ್ಟೆಂಟ್ ಗೂಡ್ಸ್. ದ ಸ್ಟೇಟ್ ಕ್ಯಾನ್ ಟ್ಯಾಕ್ಸ್ ಗೂಡ್ಸ್ ಇಂಪಾರ್ಟೆಂಟ್ ಫ್ರಮ್ ಅದರ್ ಸ್ಟೇಟ್ ಇಫ್ ಓನ್ಲಿ ಇಫ್ ದ ಸಿಮಿಲರ್ ಗುಡ್ ಪ್ರೊಡ್ಯೂಸರ್ ಲೋಕಲ್ ಆರ್ ಆಲ್ಸೋ ಟ್ಯಾಕ್ಸ್. ನೋಡಿ, ಎಕ್ಸಾಂಪಲ್, ಇಫ್ ಅ ಸ್ಟೇಟ್ ಟ್ಯಾಕ್ಸಸ್ ಅ ಲೋಕಲ್ ಸಿಮೆಂಟ್ ಫ್ರಮ್ ಅನದರ್ ಸ್ಟೇಟ್ ಕ್ಯಾನ್ ಆಲ್ಸೋ ಬಿ ಟ್ಯಾಕ್ಸಸ್ ಸೇಮ್ ರೇಟ್. ಈಗ ನೋಡಿ, ಈಗ ನಮ್ಮ ಒಂದು ಸಿಮೆಂಟ್ ಅಂತ ತಿಳ್ಕೊಳ್ಳಿ, ಒಂದು ಮೂಟೆ ಸಿಮೆಂಟ್ಗೆ ಒಂದು 400 ರೂಪಾಯಿ ಅಂತ ತಿಳ್ಕೊಳ್ಳಿ. ಮೇ ಬಿ 100 ರೂಪಾಯಿ ಟ್ಯಾಕ್ಸ್ ಅಂತ ಹಾಕಿರ್ಬೋದು ನಮ್ಮ ಕರ್ನಾಟಕದಲ್ಲಿ. ಈಗ ಕೇರಳದಿಂದ ಬರುತ್ತೆ, ಕೇರಳದಲ್ಲಿ ಸೇಮ್ 400 ರೂಪಾಯಿ ಇರ್ತದೆ, ಬಟ್ ಟ್ಯಾಕ್ಸ್ ಫ್ರೀ. ಕೇರಳದಲ್ಲಿರುವಂಥ ಸಿಮೆಂಟ್ಗೆ ಟ್ಯಾಕ್ಸ್ ಫ್ರೀ. ಆದರೆ ತಮಿಳ್ನಾಡಿಂದ ಬರುವಂಥ ಏನೇ ಒಂದು ಸಿಮೆಂಟ್ ಇದೆಯಲ್ಲ, ಸೊ ಅಲ್ಲಿರುವಂಥ ಸಿಮೆಂಟ್ಗೆ 200 ರೂಪಾಯಿ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಎರಡೂ ಸ್ಟೇಟ್ಗಳ ಮಧ್ಯೆ ಒಂದು ಡಿಸ್ಕ್ರಿಮಿನೇಟ್ ಆಗುತ್ತೆ. ನಾನೇನು ನನ್ನ ಒಂದು ಪ್ರಾಡಕ್ಟ್ಗೆ ಏನು ಟ್ಯಾಕ್ಸ್ ಹಾಕ್ತೀನಿ ಅದೇ ರೀತಿ ಕೇರಳಕ್ಕೂ ಹಾಕಬೇಕು, ತಮಿಳ್ನಾಡಿಗೂ ಹಾಕಬೇಕಾಗ್ತದೆ. ಈಗ ನನ್ನ ಸ್ಟೇಟಲ್ಲಿ ಸಿಮೆಂಟ್ಗೆ ನಾನು 100 ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಕೇರಳದ ಸಿಮೆಂಟ್ಗೂ ನಾನು 100 ರೂಪಾಯಿ ಹಾಕಬೇಕಾಗ್ತದೆ, ತಮಿಳ್ನಾಡಿಗೂ ಅಷ್ಟೇ ಹಾಕಬೇಕಾಗ್ತದೆ. ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಕನ್ಸೆಷನ್ಗಳನ್ನ ಕೊಡಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಮತ್ತು ನ್ಯಾಷನಲೈಸೇಷನ್ ಲಾಸ್. ಫ್ರೀಡಮ್ ಅಂಡರ್ ಆರ್ಟಿಕಲ್ 301 is subject to the laws creating monopolies. ಸೊ ಬೇಡ ಬಿಡಿ, ಮೊನೋಪೊಲೀಸು, ಗೌರ್ಮೆಂಟ್ ಮೊನೋಪೊಲೀಸು ಬೇಕಾ ಇದು? ಅಯ್ಯೋ, ಮುಗೀತಾ? ಇನ್ನೆಷ್ಟಿದೆ ಇದು? ಝೋನಲ್ ಕೌನ್ಸಿಲ್ ಲಾಸ್ಟ್ ಮುಗೀತು. ಸೊ ಫ್ರೀಡಮ್ ಅಂಡರ್ ಆರ್ಟಿಕಲ್ 301 ಈಸ್ ಸಬ್ಜೆಕ್ಟ್ ಟು ಲಾಸ್ ಕ್ರಿಯೇಟಿಂಗ್ ಮೊನೋಪೊಲೀಸ್. ನೋಡಿ, ಈ ಒಂದು ಆರ್ಟಿಕಲ್ 301 ಎಲ್ಲೆಲ್ಲಿಗೆ ಇಂಪೋಸ್ ಮಾಡಬಹುದು ಅಂತಂದರೆ, ಕೆಲವೊಂದು ಒಂದು ಜಾಗದಲ್ಲಿ ಮೊನೋಪೊಲೀಸ್ ಬಂದುಬಿಟ್ಟಿರುತ್ತೆ. ನೋಡಿ, ಈಗ ಟೊಮೊಟೊ ಅಂತಂದರೆ ಈ ಒಂದು ಮಂಡಿಲಿ ಫುಲ್ ಮೊನೋಪೊಲಿ ಇರ್ತದೆ. ಸೊ ಆ ಥರ ಮೊನೋಪೊಲಿ ಇದ್ದಾಗ ಈ ಒಂದು ಫ್ರೀಡಮ್ಮು ಸಿಗ್ತದಂತೆ. ಮತ್ತು ಸೆಂಟರ್ ಆರ್ ಸ್ಟೇಟ್ ಕ್ಯಾನ್ ಕ್ಯಾರಿ ಆನ್ ಎನಿ ಟ್ರೇಡ್ ಆರ್ ಬಿಸ್ನೆಸ್ ಈವನ್ ಎಕ್ಸ್ಕ್ಲೂಡಿಂಗ್ ಪ್ರೈವೇಟ್ ಸಿಟಿಸನ್ಸ್. ಅದಾಗ್ತಿದೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ಗೌರ್ಮೆಂಟ್ ಮೊನೋಪೊಲಿ, ರೈಲ್ವೆ ಇದೆ ನೋಡಿ, ಡಿಫೆನ್ಸ್ ಪ್ರೊಡಕ್ಷನ್ ಇರ್ತದೆ ನೋಡಿ. ಸೊ ಇಂಥದಕ್ಕೆ ಫುಲ್ ಫ್ರೀಡಮ್ ಇರ್ತದೆ.
ಯಾವುದೇ ಕಾರಣಕ್ಕೂ ಯಾವ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ತಿಳ್ಕೊಂಡು ಕೂಡ ಟ್ಯಾಕ್ಸ್ನ ಇಂಪೋಸ್ ಮಾಡೋ ಹಾಗಿಲ್ಲ. ಫುಲ್ ಮೊನೋಪಲ್ ಇದ್ದಾಗ ಫುಲ್ ಫ್ರೀಡಮ್ ಇರ್ತದೆ. ಅರ್ಥ ಆಗ್ತಿದೆಯಾ? ರೈಲ್ವೆ, ಡಿಫೆನ್ಸ್ ಪ್ರೊಡಕ್ಷನು, ಸೊ ಆ ಥರ ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟು ಅಥಾರಿಟಿ ಟು ಎನ್ಶೋರ್ ದೀಸ್ ಪ್ರೊವಿಷನ್ಸ್. ಸೊ ಪಾರ್ಲಿಮೆಂಟು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಒಂದು ಅಥಾರಿಟಿನ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತು. ನೆಕ್ಸ್ಟ್ ಝೋನಲ್ ಕೌನ್ಸಿಲ್ಸು. ಸೊ ಬ್ಯಾಕ್ಗ್ರೌಂಡ್ ಯಾಕೆ ಈ ಒಂದು ಝೋನಲ್ ಕೌನ್ಸಿಲ್ಗಳನ್ನ ಕ್ರಿಯೇಟ್ ಮಾಡ್ತು ಅಂತಂದರೆ, ನಾವು ಏನು ಇಷ್ಟು ಡಿಸ್ಕಸ್ ಮಾಡಿದ್ವಲ್ಲ, ಇಷ್ಟು ಡಿಸ್ಕಸ್ ಮಾಡಿದ್ದು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರುವಂಥ ಆರ್ಟಿಕಲ್ಸ್ಗಳು. ಈ ಝೋನಲ್ ಕೌನ್ಸಿಲ್ಸ್ ಏನು ಅಂದರೆ ಪಾರ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಿರೋದು, ಆಯಿತಾ. ಸೊ ಆಫ್ಟರ್ ಸ್ಟೇಟ್ ರಿಆರ್ಗನೈಸೇಷನ್ ಎಲ್ಲ ಹೊಸ ಸ್ಟೇಟ್ಗಳೆಲ್ಲ ಕ್ರಿಯೇಟ್ ಆಯಿತು. ಲಿಂಗ್ವಿಸ್ಟಿಕ್ ಮತ್ತು ರೀಜನಲ್ ಟೆನ್ಷನ್ಸ್ಗಳು ಕ್ರಿಯೇಟ್ ಆಗ್ತದೆ, ಆಯಿತಾ. ನಿಮಗೆ ಗೊತ್ತು ಏನೆಲ್ಲ ಟೆನ್ಷನ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಂತ, ಹೌದಾ. ಸೊ ನೀಡ್ ರೀಜನಲ್ ಕೋಆಪರೇಷನ್. ನೋಡಿ, ಅಂಥ ಟೈಮಲ್ಲಿ ಈಗ ಲಿಂಗ್ವಿಸ್ಟಿಕ್ ಮತ್ತು ರೀಜನಲ್ ಟೆನ್ಷನ್ಸ್ಗಳು ಅಂತ ಹೇಳೋದಾದರೆ, ಈಗ ನಮಗೆ ಮತ್ತು ಮಹಾರಾಷ್ಟ್ರಕ್ಕೆ ಬೆಳಗಾವಿ ಒಂದು ಇಶ್ಯೂ ಇದೆ. ಬೆಳಗಾವಿ ಡಿಸ್ಟಿಕ್ ಅವ್ರು ನಮ್ಮದು ಅಂತಂತಾರೆ, ಆ್ಯಕ್ಚುಲಿ ಅದು ಕರ್ನಾಟಕದ್ದು, ಹೌದಾ. ಬಟ್ ಅವ್ರು ನಮ್ಮದು ಅಂತ ಹೇಳ್ತಾರೆ. ಅದೇ ರೀತಿ ತಮಿಳ್ನಾಡಲ್ಲೂ ಕೂಡ ತಮಿಳ್ನಾಡು ಮತ್ತು ಕರ್ನಾಟಕ ಮಧ್ಯೆ ಯಾವುದೋ ಒಂದು ಪ್ರದೇಶದ ಒಂದು ಜಗಳ ಆಗಿರ್ಬೋದು, ರೀಜನಲ್ ಟೆನ್ಷನ್ಸ್ ಇರ್ಬೋದು. ಮತ್ತು ಲಿಂಗ್ವಿಸ್ಟಿಕ್ ಅಂತ ಹೇಳೋದಾದರೆ ಈಗಾಗಲೇ ತುಂಬ ನೋಡ್ತಾನೆ ಇರ್ತಾರೆ. ತಮಿಳು, ಕನ್ನಡ, ಮರಾಠಿ, ಹಿಂದಿ ಇಂಪೋಸ್ ಮಾಡೋಕ್ಕೆ ಬರ್ತಾರೆ. ಬೆಂಗಳೂರಲ್ಲಿ ನಿಂತ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಿಂಗ್ವಿಸ್ಟಿಕ್ ಟೆನ್ಷನ್ಸ್ಗಳು ತುಂಬ ಅರೈಸ್ ಆಗುತ್ತೆ. ಸೊ ಆ ಥರ ಎಲ್ಲ ಆದಾಗ ಒಂದು ರೀಜನಲ್ ಕೋಆಪರೇಷನ್ ಬೇಕು ಮತ್ತು ಎಮೋಷನಲ್ ಇಂಟಿಗ್ರೇಷನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರನೇ ಪಾರ್ಲಿಮೆಂಟ್ ಒಂದು ಝೋನಲ್ ಕೌನ್ಸಿಲ್ನ ಕ್ರಿಯೇಟ್ ಮಾಡುತ್ತೆ. ಸೊ ದಟ್ ಈ ಥರ ಏನೇ ಒಂದು ಡಿಸ್ಪ್ಯೂಟ್ ಆದರೂ ಕೂಡ ಒಂದು ರೀಜನಲ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಟೆನ್ಷನ್ಸ್ ಆಗಿರ್ಬೋದು, ಈ ಥರ ಏನೇ ಆದರೂ ಕೂಡ ಸಾಲ್ವ್ ಮಾಡೋ ರೀತಿ ಇರುತ್ತೆ, ಆಯಿತಾ. ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ, ಹೌದಾ, ಪಾರ್ಲಿಮೆಂಟಿಂದ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಸ್ಟೇಟ್ ರಿಆರ್ಗನೈಸೇಷನಲ್ ಆ್ಯಕ್ಟ್ 1956 ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಗೊತ್ತಿರಲಿ. ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಮತ್ತು ಒಟ್ಟು ಈಗ 5 ಝೋನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ನಾರ್ದರ್ನ್, ಸೆಂಟ್ರಲ್, ಈಸ್ಟರ್ನ್, ವೆಸ್ಟರ್ನ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ಬೇಸಿಸ್ ಆಫ್ ಝೋನಲ್ ಡಿವಿಷನ್ ಪ್ರಕಾರ ರಿವರ್ ಸಿಸ್ಟಮ್, ಟ್ರಾನ್ಸ್ಪೋರ್ಟ್, ಕಲ್ಚರಲ್ಲು, ಸೊ ಈ ಥರ ಏನೇ ಆದರೂ ಕೂಡ ಆ ಒಂದು ಕೌನ್ಸಿಲು ಬಂದು ಸಾಲ್ವ್ ಮಾಡುತ್ತಂತೆ. ಈ ಒಂದು ಝೋನಲ್ ಕೌನ್ಸಿಲ್ಸಲ್ಲಿ ಯಾರೆಲ್ಲ ಇರ್ತಾರೆ ಅಂತಂದರೆ, ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಇರ್ತಾರೆ, 2 ಅದರ್ ಮಿನಿಸ್ಟರ್ ಇರ್ತಾರೆ. ಇದೇನು ಅವಶ್ಯಕತೆ ಇಲ್ಲ, ತಿಳ್ಕೊಂಡಿದ್ರೆ ಒಳ್ಳೆಯದು, ಕೇಳಬಹುದು, ಆಯಿತಾ. ಮೆಂಬರ್ಸು ಅಕಸ್ಮಾತ್ ಇದೇನಾದ್ರು ನ್ಯೂಸಲ್ಲಿ ಇತ್ತು ಅಂತಂದರೆ ಝೋನಲ್ ಕೌನ್ಸಿಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಆಯಿತಾ. ಯಾರೆಲ್ಲ ಇರ್ತಾರೆ ಅಂತಂದರೆ, ಯೂನಿಯನ್ ಹೋಮ್ ಮಿನಿಸ್ಟರ್ ಇರ್ತಾರೆ, ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಇನ್ ದ ಝೋನ್, ಮತ್ತು 2 ಅದರ್ ಮಿನಿಸ್ಟರು ಮತ್ತು ಅಡ್ಮಿನಿಸ್ಟ್ರೇಟರ್ ಆಫ್ ಯುಟಿ, ಆಯಿತಾ. ಅಡ್ವೈಸರ್ಸ್ ಆಗಿ ಯಾರು ಇರ್ತಾರಪ್ಪ ಅಂತಂದರೆ, ನೀತಿ ಆಯೋಗದಿಂದ ಬಂದಂಥ ಒಂದಷ್ಟು ನಾಮಿನೀಸ್ ಇರ್ತಾರೆ, ಚೀಫ್ ಸೆಕ್ರೆಟರೀಸು ಮತ್ತು ಡೆವಲಪ್ಮೆಂಟ್ ಕಮಿಷನರ್ಸ್ ಆಫ್ ಸ್ಟೇಟ್ಸು. ಚೇರ್ಮನ್ಶಿಪ್ ಯಾರು ಇರ್ತಾರಪ್ಪ, ಸೇಮ್ ಹೋಮ್ ಮಿನಿಸ್ಟ್ರು ಅವರೇ ಕೂಡ ಚೇರ್ಮನ್ ಆಗಿರ್ತಾರೆ, ಮತ್ತು ಚೀಫ್ ಮಿನಿಸ್ಟರ್ ಎಲ್ಲ ವೈಸ್ ಚೇರ್ಮನ್ ಆಗಿರ್ತಾರೆ. ಸೊ ಇದು ಬಂದು ಅಡ್ವೈಸರಿ ಆಗಿರುತ್ತೆ, ಆಯಿತಾ. ನೇಚರ್ ಆಫ್ ಝೋನಲ್ ಕೌನ್ಸಿಲ್ ಇದು ಅಡ್ವೈಸರಿ. ಇದು ಎಕನಾಮಿಕ್ ಪ್ಲಾನಿಂಗ್ ಆಗಿರ್ಬೋದು, ಸೋಷಲ್ ಪ್ಲಾನಿಂಗ್, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದೆಲ್ಲನೂ ಕೂಡ ಡಿಸ್ಕಸ್ ಮಾಡ್ತದೆ. ಆಬ್ಜೆಕ್ಟಿವ್ಸ್ ಏನು? ರೀಜನಲಿಸಮ್, ಲಿಂಗ್ವಿಸಮ್ ಮತ್ತು ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಇದನ್ನೆಲ್ಲ ರಿಡ್ಯೂಸ್ ಮಾಡಬೇಕು, ಆಯಿತಾ. ಇಲ್ಲಿ ಆಗ್ತಾ ಇರುವಂಥ ಒಂದು ರೀಜನಲಿಸಮು, ಒಂದು ಬಾರ್ಡರ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಸಾಲ್ವ್ ಮಾಡಬೇಕು ಅಥವಾ ಕಮ್ಮಿ ಮಾಡಬೇಕು, ಆಯಿತಾ. ಮತ್ತು ರಿಮೂವ್ ಆಫ್ಟರ್ ಎಫೆಕ್ಟ್. ನೋಡಿ, ಸಪ್ರೇಷನ್ ಆದಮೇಲೆ ಕೂಡ ಒಂದು ಆಫ್ಟರ್ ಎಫೆಕ್ಟ್ ಅಂತ ಆಗುತ್ತೆ. ಸೊ ಅದನ್ನು ಕೂಡ ರಿಮೂವ್ ಮಾಡಬೇಕು. ಮತ್ತು ಸೆಂಟರ್ ಮತ್ತು ಸ್ಟೇಟಲ್ಲಿರುವಂಥ ಒಂದು ಬಾಂಡಿಂಗ್ ಜಾಸ್ತಿ ಆಗಬೇಕು, ಕೋಆಪರೇಷನ್ ಜಾಸ್ತಿ ಆಗಬೇಕು, ಯೂನಿಫಾರ್ಮ್ ಪಾಲಿಸೀಸ್ನ ಪ್ರಮೋಟ್ ಮಾಡಬೇಕು, ಮೇಜರ್ ಡೆವಲಪ್ಮೆಂಟ್ ಆಗಬೇಕು, ಮತ್ತು ಪೊಲಿಟಿಕಲ್ ಬ್ಯಾಲೆನ್ಸ್ ಆಗಬೇಕು, ಆಯಿತಾ. ಸೊ ಇಷ್ಟು ಬಂದು ಝೋನಲ್ ಕೌನ್ಸಿಲ್ ಆದರೆ. ಮತ್ತು ನಾರ್ತ್ ಈಸ್ಟರ್ನಲ್ಲಿ ಕೂಡ ಒಂದು ಕೌನ್ಸಿಲ್ನ ಕ್ರಿಯೇಟ್ ಮಾಡಿದ್ದಾರೆ, ದಟ್ ಇಸ್ ಕಾಲ್ಡ್ ನಾರ್ತ್ ಈಸ್ಟರ್ನ್ ಕೌನ್ಸಿಲ್. ಮತ್ತು ಬ್ಯಾಕ್ಗ್ರೌಂಡ್ ಬಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸು, ಸೆಕ್ಯೂರಿಟಿ ಚಾಲೆಂಜು, ಡೆವಲಪ್ಮೆಂಟ್ ನೀಡ್ಸು. ತುಂಬ ಕಡೆ ಹೇಳಬೇಕು ಅಂತಂದರೆ ನಾರ್ತ್ ಈಸ್ಟ್ ಪ್ರದೇಶದಲ್ಲಿ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ, ಈಗ ಆಗ್ತಾಯಿದೆ. ಅಸ್ಸಾಮು, ಅರುಣಾಚಲ ಪ್ರದೇಶದಲ್ಲಿ ಆಗ್ತಾಯಿದೆ. ಈಗಾಗಲೇ ನೋಡ್ಬೋದು, ಬ್ರಹ್ಮಪುತ್ರ ರಿವರ್ಗೆ ಈಗಾಗಲೇ ತುಂಬ ಡ್ಯಾಮ್ ಕಟ್ತಾ ಇದ್ದಾರೆ, ಹೌದಾ. ಸೊ ಆ ಥರ ಎಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಈ ಒಂದು ನಾರ್ತ್ ಈಸ್ಟ್ ಕೌನ್ಸಿಲ್ ಮುಖಾಂತರ ಆಗುತ್ತೆ, ಆಯಿತಾ. ಹೆನ್ಸ್ ಆ ಸಪ್ರೇಟ್ ಕೌನ್ಸಿಲ್ ವಾಸ್ ಕ್ರಿಯೇಟೆಡ್. ನೋಡಿ, ಇದೆಲ್ಲ ಒಂದು ಚಾಲೆಂಜಸ್ ಇರೋ ಕಾರಣಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಈ ಒಂದು ಸಪ್ರೇಟ್ ಕೌನ್ಸಿಲು ಬರೀ ನಾರ್ತ್ ಈಸ್ಟ್ಗೆ ಅಂತಲೇ ಮಾಡಿದ್ರು. ದಟ್ ಈಸ್ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆ್ಯಕ್ಟ್ 1971. ಇದ್ರ ಪ್ರಕಾರ ಯಾರೆಲ್ಲ ಮೆಂಬರ್ಸ್ ಇದ್ದಾರೆ ಅಂತಂದರೆ, ಅಸ್ಸಾಮು, ಮಣಿಪುರು, ಮಿಜೋರಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ತ್ರಿಪುರಾ ಆ್ಯಂಡ್ ಸಿಕ್ಕಿಂ ಕೂಡ ರೀಸೆಂಟಾಗಿ ಆ್ಯಡ್ ಮಾಡಿರೋದು 2002 ಅಲ್ಲಿ. ಒರಿಜಿನಲಿ ಬರೀ ತ್ರಿಪುರಾ, ಮೇಘಾಲಯ ಎಲ್ಲ ಇತ್ತು, ಸಿಕ್ಕಿಂ ರೀಸೆಂಟಾಗಿ ಆ್ಯಡ್ ಮಾಡಿದ್ದಾರೆ. ಫಂಕ್ಷನ್ಸ್ ಹೇಳಿದರೆ ಝೋನಲ್ ಕೌನ್ಸಿಲು. ಸೊ ಏನಪ್ಪ ಅಂದರೆ ಯೂನಿಫೈಡ್ ರೀಜನಲ್ ಪ್ಲ್ಯಾನು, ಸೆಕ್ಯೂರಿಟಿ, ಪಬ್ಲಿಕ್ ಆರ್ಡರ್, ಆಯಿತಾ. ಸೊ ಝೋನಲ್ ಕೌನ್ಸಿಲ್ ನೋಡ್ಬೋದು. ನಾರ್ದರ್ನ್ ಕೌನ್ಸಿಲ್ ಬಂದು ನ್ಯೂ ಡೆಲ್ಲಿ ಹೆಡ್ ಕ್ವಾರ್ಟರ್ಸು, ಸೆಂಟ್ರಲ್ ಬಂದು ಅಲಹಾಬಾದು, ಈಸ್ಟರ್ನ್ ಸೈಡ್ ಹೇಳಿದರೆ ಕೋಲ್ಕತ್ತಾ,
ವೆಸ್ಟರ್ನ್ ಸೈಡ್ ಹೇಳೋದಾದರೆ ಮುಂಬೈ, ಸದರ್ನ್ ಸೈಡ್ ಹೇಳೋದಾದರೆ ಚೆನ್ನೈ ಇದೆ ಹೆಡ್ ಕ್ವಾರ್ಟರ್ಸು, ಆಯಿತಾ. ಸೊ ಇಷ್ಟು ಬಂದು ನಿಮ್ಮ ಇಂಟರ್ ಸ್ಟೇಟ್ ರಿಲೇಷನ್ಸ್ ಆಗಿದೆ. ತುಂಬ ಈಸಿ, ಮಧ್ಯ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಗೊತ್ತಿರಲಿ ಈ ಒಂದು ಟೇಬಲ್ ತುಂಬ ಇಂಪಾರ್ಟೆಂಟು, ಆಯಿತಾ. ಇಲ್ಲಿ ಒಂದು ಟ್ರಿಬ್ಯುನಲ್ ಅಂತ ಹೇಳಿದ್ನಲ್ಲ, ಈ ಒಂದು ಟ್ರಿಬ್ಯುನಲ್ ಮಾತ್ರ ಹೇಗಿದೆ ಅಂತಂದರೆ ಆ ಟ್ರಿಬ್ಯುನಲ್ ಏನೆಲ್ಲ ಹೇಳಿದ್ರು ಕೂಡ ಇವರು ಕೇಳಲೇಬೇಕು, ಆ ರೀತಿ. ಅರ್ಥ ಆಗ್ತಿದೆಯಾ? ಓಕೆ, ನೋಡಿ, ಕೃಷ್ಣ ರಿವರ್ಲಿ 2 ಸತಿ ಮಾಡಿದ್ದಾರೆ. 1969 ಒಂದು ಸತಿ ಒಂದು ಟ್ರಿಬ್ಯುನಲ್ನ ಮಾಡಿದ್ರು, ಬಟ್ ಅದು ಸಾಲ್ವ್ ಆಗಲಿಲ್ಲ. ಮತ್ತೆ 2004 ಟ್ರಿಬ್ಯುನಲ್ ಕ್ರಿಯೇಟ್ ಮಾಡಿದ್ರು ಮತ್ತೆ. ಅರ್ಥ ಆಗ್ತಿದೆಯಾ? ಅದು ಬಿಟ್ಟರೆ ರೀಸೆಂಟಾಗಿ ಇರೋದು ನ್ಯೂಸ್ ಯಾವುದಪ್ಪ, ಇದು ಕೇಳ್ಬೋದು, ಇಂಡಸ್ ರಿವರ್ ರವಿ ಮತ್ತು ಬಿಯಾಸ್ ಕೇಳ್ಬೋದು. ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಮಧ್ಯೆ ಇರುವಂತಹ ಒಂದು ಡಿಸ್ಪ್ಯೂಟ್ ಇದು, ಕೇಳಬಹುದು. ಅದು ಬಿಟ್ಟರೆ ಮಹಾನದಿ ಅಲ್ಲ, ಮಹದಾಯಿ, ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಅದು ಸ್ವಲ್ಪ ಡಿಸ್ಪ್ಯೂಟ್ಸ್ ಇದೆ. ಅದು ಬಿಟ್ಟರೆ ಎಲ್ಲ ಇಂಪಾರ್ಟೆಂಟೇ. ಇಷ್ಟೇ ಗುರು, ಇನ್ನೇನಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಮರ್ಜೆನ್ಸಿ ಬಗ್ಗೆ ಹೇಳ್ಕೊಡ್ತೀನಿ, ಅದು ಕೂಡ ತುಂಬ ಈಸಿ, ಆಯಿತಾ. ಎಮರ್ಜೆನ್ಸಿ ಅಂತ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ನು ಯಾವುದಾಯ್ತಪ್ಪ, ಏನು ಗುರು ಇಷ್ಟ ಆಯ್ತಾ ಇದು? ನೆಕ್ಸ್ಟ್ ಬರೋದು ಸೆಂಟ್ರಲ್ ಗೌರ್ಮೆಂಟ್. ಡೈರೆಕ್ಟಾಗಿ ಬಂದ್ಬಿಡ್ತೀನಿ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಎಲ್ಲ 1 ಅವರ್ಲಿ ಬೇಗ ಎಲ್ಲ ಮುಗಿಸ್ಬಿಡ್ತೀನಿ ಇದನ್ನು, ಓಕೆನಾ? ಓಕೆ, ಇಷ್ಟೇ ಸಾಕು. ಯಾವುದು ಇಂಟರ್ ಸ್ಟೇಟ್ ಕೌನ್ಸಿಲಿಗೆ ನೋಡಿದ್ವಲ್ಲ, ಅಷ್ಟೇ ಸಾಕು ಗುರು. ಅದ್ರ ಬಿಟ್ಟು ಎಕ್ಸ್ಟ್ರಾ ಓದೋ ಅವಶ್ಯಕತೆನೇ ಇಲ್ಲ, ಓಕೆನಾ? ಓಕೆ, ಕ್ಲಾಸ್ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋನ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಏನಾದರೂ ನೋಟ್ಸು ಅಥವಾ ಸಮ್ಮರ್ ಶೀಟ್ಸ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಮೆಸೇಜ್ ಹಾಕಿ ಬೈ ಮಾಡಿ. ಸಮ್ಮರ್ ಶೀಟ್ಸು ರಿವಿಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ, ಓಕೆನಾ? ಥ್ಯಾಂಕ್ ಯು.